ಸರ್ಕಾರಿ ನೌಕರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾಧಕಿಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀರಾ. ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿದ ಅರುಣ್ ಅವರೇ, ಚನ್ನಪ್ಪನವರೇ, ಸಿಬ್ಬಸಪ್ಪನವರೇ, ಮೋಹನ್ ಕುಮಾರ್ ಅವರೇ, ತಹಶೀಲ್ದಾರ್ ಅವರೇ, ನಮ್ಮ ಧನಂಜಯ್ ಸರ್ ಅವರೇ, ಉಳಿದಂತೆಲ್ಲ ಮಹಿಳಾ ಪದಾಧಿಕಾರಿಗಳೇ, ಮುಂದೆ ಕುಳಿತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಯಾಕಂದರೆ ನಮಗೆ ಪತ್ರಿಕೆ ಹೋದರೆ ತುಂಬ ಅರ್ಜೆಂಟು. ನಾವು 11 ಗಂಟೆ ಕಾರ್ಯಕ್ರಮ ಹಾಕ್ಕೊಂಡು 2 ಗಂಟೆವರೆಗೂ ಕೂಡ ಬರೀ ನಮ್ಮದೇ ಕಥೆ ಕೇಳ್ತಾ ಕೂತ್ರೆ ಬೇರೆ ಸುದ್ದಿಗಳು ಮಾಡಬೇಕಲ್ಲ ಅವರು. ಹಾಗಾಗಿ ನಮ್ಮೆಲ್ಲರ ತಾಳ್ಮೆಗಿಂತ ಅವ್ರ ತಾಳ್ಮೆ ಭಾಳ ಮುಖ್ಯ. ಅವ್ರಿಗೆ ಜೋರ ಚಪ್ಪಾಳೆ ಮೂಲಕ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅವರು ಹಂಗೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಉದ್ಘಾಟನೆ ಫೋಟೋ ತಗೊಳ್ತಾರೆ, ಆಮೇಲೆ ಯಾರು ಭಾಷಣ ಇಂಪಾರ್ಟೆಂಟ್ ಬೇಕೋ ಆ ಟೈಮಿಗೆ ಕರೆಕ್ಟಾಗಿ ಅವರು ಮ್ಯಾನೇಜ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದು ಇಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ. ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮಗಳ ಸಂಯೋಜನೆ ಜೋಡಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅವರು ಕೂಡ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ಮಾಡೋ ಕೆಲಸವನ್ನು ಎಲ್ಲರೂ ಕೂಡ ಸಮಾಜಕ್ಕೆ ತಿಳಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯಾತಕ್ಕಾಗಿ ಈ ಮಹಿಳಾ ದಿನಾಚರಣೆ ಪ್ರಾರಂಭ ಆಯಿತು ಅಂದರೆ, ಮಹಿಳೆಯರ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಪ್ರಾರಂಭವಾಯಿತು. ಅಲ್ಲಿಂದ ಆ ಒಂದು ರೆಫರೆನ್ಸನ್ನು ಇಟ್ಕೊಂಡು ಈ ಮಹಿಳಾ ದಿನಾಚರಣೆಯನ್ನು ಮಾಡುವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಒಂದು ಕಾಲದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಹಕ್ಕುಗಳಿಲ್ಲ, ಸ್ವಾತಂತ್ರ್ಯಗಳಿರಲಿಲ್ಲ. ಆ ಹಕ್ಕಿಗಾಗಿ ಹೋರಾಟಗಳು ಪ್ರಾರಂಭವಾಗಿ ಇವತ್ತು ಈ ಹಂತದವರೆಗೆ ಕೂಡ ನ್ಯೂಯಾರ್ಕ್ ಇರ್ಬೋದು, ಬೇರೆ ಬೇರೆ ದೇಶಗಳಾಗಿ ಇವತ್ತು ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಹೊನ್ನಾಳಿ ತಾಲೂಕಿನವರಿಗೆ ಕೂಡ ಬಂದಿದೆ ಅನ್ನೋದನ್ನು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತು ಒಂದು ಬೃಹತ್ತಾಗಿರುವಂಥ ಒಂದು ಸಮೂಹ. ಇವತ್ತು ಪುರುಷರು ಮತ್ತು ಮಹಿಳೆಯರ ರೇಷವನ್ನು ತೆಗೆದುಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಕೂಡ ಇರುವಂಥದ್ದು ಇವತ್ತಿದೆ. ಆದರೆ ಭಗವಂತ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡ್ತಾನೆ. ಆದರೆ ಅವಕಾಶಗಳನ್ನು ಬಳಕೆ ಹಾಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಇವತ್ತಿನ ಚರ್ಚೆ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಭಗವಂತ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶವನ್ನು ಮಾತ್ರ ನಮಗೆ ಕೊಡ್ತಾನೆ. ಆದರೆ ಅವಕಾಶವನ್ನು ನಾವು ಹೇಗೆ ಬಳಸ್ಕೊಳ್ತೇವೆ ಎನ್ನುವಂಥದ್ದು ನಮ್ಮ ಹಿಂದಿರುವಂಥ ಒಂದು ದೊಡ್ಡ ಸವಾಲು. ಬಹುಶಃ ನಮ್ಮ ಡಾಕ್ಟರ್ ಧನಂಜಯ್ ಅವರು ಇವತ್ತಿನ ಸವಾಲುಗಳು, ಸಮಸ್ಯೆಗಳು, ಪರಿಹಾರಗಳು ಮತ್ತು ಏನೇನೋ ದೈನಂದಿನ ಬದುಕಿನಲ್ಲಿ ಸಾಮಾನ್ಯ ಮಹಿಳೆ ಇವತ್ತು ವ್ಯವಸ್ಥೆಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ, ಪುರುಷರಿಗೆ ಸಮಾನವಾಗಿ ಯಾಕೆ ಬದುಕಬೇಕು ಅನ್ನುವಂಥ ಅನೇಕ ಸಂಗತಿಗಳನ್ನು, ವಿಚಾರಗಳನ್ನು ತಮ್ಮ ಮಾತುಗಳಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ತುಂಬ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಕೆಲವು ಸಂಗತಿಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮಹಿಳೆಯರು ಸಾಮಾನ್ಯವಾಗಿ ನಮಗೆ ಆತ್ಮವಿಶ್ವಾಸದ ಕೊರತೆಗಳು ನಮ್ಮ ನಡುವೆ ಇದೆ. ಎಲ್ಲ ಒಂದು ಕಡೆ ನಾನೇನು ಮಾಡಿದ್ರೂ ಆಗೋದಿಲ್ಲ, ನಾನೇನು ಮಾಡಿದ್ರು ನಾನು ಸಕ್ಸಸ್ ಆಗೋದಿಲ್ಲ, ನನ್ನ ಜೀವನ ಇಷ್ಟೇ, ನನ್ನ ಕೆಲಸ ಇಷ್ಟೇ, ನಾನು ಕೇವಲ ಸೀಮಿತವಾಗಿ ಇಷ್ಟೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಭಾವನೆ ನೀವೇ ಕೂಡ ಫೆನ್ಸಿಂಗ್ ಹಾಕ್ಕೊಳ್ಳೋದನ್ನು ನಾವು ನೋಡಿದ್ದೇವೆ. ಇವತ್ತು ನಮ್ಮ ಸರ್ಕಾರಿ ನೌಕರರು ಎಷ್ಟು ಫೆನ್ಸಿಂಗ್ ಹಾಕ್ಕೊಂಡ್ಬಿಡ್ತೀವಿ. ಮೇಡಮ್ ಮಾತಾಡ್ತಾ ಹೇಳಿದ್ರು, ಮೇರಿ ದೇವಾಸ್ತಿ ಅವ್ರ ಬಗ್ಗೆ ಮಾತನಾಡಿದ್ರು. ಇಲ್ಲಿ ಕೂತ್ಕೊಂಡಿದ್ದೀರಾ, 1962ರಿಂದ 67ನೇ ಇಸ್ವಿನಲ್ಲಿ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಹೊಸ ಬದುಕು, ಹೊಸ ಶಕ್ತಿ, ಹೊಸ ಆಯಾಮ, ಹೊಸ ಪರಿಕಲ್ಪನೆಯನ್ನು ತಂದು ಕೊಟ್ಟವ್ರು ಯಾರು ಅಂದರೆ ಶ್ರೀಮತಿ ಮೇರಿ ದೇವಾಸಿ, ಅದು ಹೆಣ್ಮಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇವತ್ತು 33% ರಿಸರ್ವೇಷನ್ ಲೋಕಲ್ ಬಾಡೀಸಲ್ಲಿ ಸರ್ಕಾರ ತಂದಿದೆ. ಬಟ್ ಮುಂದೆಲ್ಲ ನಾವು ಜೆಂಟ್ಸೇ ಕೂತ್ಕೊಂಡಿದ್ದೀವಿ, ಸ್ವಲ್ಪ ಅವರು ಹಿಂದೆ ಕೂತ್ಕೊಂಡಿದ್ದಾರೆ. ಅವ್ರ ಪ್ರತಿನಿಧಿ ಮೇಡಮ್ ಒಬ್ಬರಿದ್ದಾರೆ ಇಲ್ಲಿ. ಅವತ್ತಿನ ಕಾಲಘಟ್ಟದಲ್ಲಿ 62ರಿಂದ 67ನೇ ಇಸ್ವಿನಲ್ಲಿ ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಖಾಲಿ ಕಸ ಹಂಗಿತ್ತು. 5 ರೂಪಾಯಿ DA, 25 ರೂಪಾಯಿ ಬೇಸಿಕ್ಕು, 20-25 ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡಬೇಕಾಗಿತ್ತು. ಕೇಳೋದ್ರ ಗತಿ ಇಲ್ಲ. ನಿಜಲಿಂಗಮ್ಮನವ್ರ ಗೌರ್ಮೆಂಟ್ ಆ ಸಂದರ್ಭದಲ್ಲಿ ಪೇ ಕಮಿಷನ್ಗಳಿರಲಿಲ್ಲ. ಆ ಸಂದರ್ಭದಲ್ಲಿ 1920ರಲ್ಲಿ ಸಂಘ ಪ್ರಾರಂಭ ಆಯಿತು. ಅವ್ರು ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿ ಪ್ರಥಮ ಅಧ್ಯಕ್ಷರು, ಅದಾದಮೇಲೆ ಬೇರೆ ಬೇರೆ ರಾಜರು. ಆದರೆ ಆ ಮಟ್ಟದ ಹೋರಾಟಗಳಾಗಲಿಲ್ಲ. ಇವತ್ತು 106 ವರ್ಷಗಳ ಸಂಘಟನೆ ಇದು ಸರ್ಕಾರಿ ನೌಕರ ಸಂಘ. ಎಲ್ಲೋ ನೆನ್ನೆ ಮನೆ ಹುಟ್ಟಿರುವಂಥ ಸಂಘಟನೆ ಅಲ್ಲ, ಇಡೀ ರಾಜ್ಯದಲ್ಲಿ ಐತಿಹಾಸಿಕ ಹಿನ್ನೆಲೆ ಇರುವಂಥ ಸ್ವತಂತ್ರ ಪೂರ್ವದ ಸಂಘಟನೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ. ಇಂಥ ಸಂಘಟನೆಗೆ 1962ನೇ ಇಸ್ವಿನಲ್ಲಿ ಶ್ರೀಮತಿ ಮೇರಿ ದೇವಾಸ್ಯ ಅನ್ನುವಂಥ ಕಾಮ್ರೇಡ್
ಈ ಸಂಘಟನೆಗೆ ಮಹಿಳಾ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಬರ್ತಾರೆ. ಬಹುಶಃ ನೀವು ಸರ್ಕಾರಿ ನೌಕರ ಸಂಘ ಕಟ್ಟಿದವರು ಅಂತ ಚರ್ಚೆ ಮಾಡ್ತೀರಲ್ಲ, ಆ ಸಂಘ ಒಂದು ಉತ್ತುಂಗದ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರು ಕಾರಣೀಭೂತರಾಗಿದ್ದಾರೆ ಅನ್ನೋದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಕೂಡ ಹ್ಯಾಂಡ್ಸಮ್ ಸ್ಯಾಲರಿ ತಗೊಳ್ತಾ ಇದ್ದೇವೆ, ಪೇ ಕಮಿಷನ್ ತಗೊಳ್ತಾ ಇದ್ದೇವೆ, ಒಂದು ಮೂಲಭೂತ ಹಕ್ಕುಗಳು ನಮಗೆ ಸಿಗ್ತಾ ಇದೆ, ಒಂದಿಷ್ಟು ಸರ್ಕಾರದ ಮೂಲಕ ಆದೇಶಗಳಾಗ್ತಾ ಇದೆ. ಇವತ್ತು ಹೆಣ್ಮಕ್ಳು ಕೂಡ ಈ ವ್ಯವಸ್ಥೆಗೆ ಬಂದು ಪುರುಷರಷ್ಟೇ ಸರಿಸಮಾನವಾಗಿ ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಒಂದು ಅವಕಾಶವನ್ನು ಈ ಸಂಘಟನೆಗೆ ಕೊಟ್ಟವರು ಶ್ರೀಮತಿ ಮೇರಿ ದೇವಾಸಿ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಸಂದರ್ಭದಲ್ಲಿ ಅರುಣ್ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಮೇರಿ ದೇವಾಸಿ ಅವರ ಹೆಸರು ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಅವರ ಪರಿಚಯ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದಾರಲ್ಲ, ಇದು ಇವತ್ತಿನ ಮಹಿಳಾ ದಿನಾಚರಣೆಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಗೊತ್ತು, ನಿಮ್ಯಾರು ರಂಜಿತ್ ಅವರು ಭಾಷಣ ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ, ಓದಿರ್ತಾರೆ. ಇನ್ನು ಉಳಿದವ್ರು ಯಾರಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಸಂಘಟನೆ ಮಾಡ್ತಾರೆ. ಅವತ್ತೆಲ್ಲ ಕಾರ್ ಇರಲ್ಲ, ಮೊಬೈಲ್ ಇರಲ್ಲ. ಶಿವಮೊಗ್ಗ ಬರಬೇಕು, ದಾವಣಗೆರೆ ಬರಬೇಕು, ಹೊನ್ನಾಳಿಗೆ ಬರಬೇಕು ಅಂದರೆ ಒಂದು ಪೋಸ್ಟಲ್ ಲೆಟರ್ ಹಾಕ್ತಾ ಇದ್ರು, ಇಲ್ಲೆಲ್ಲ ಸೇರ್ಕೊಳ್ತಾ ಇದ್ರು. ಸರ್ಕಾರಿ ಕೆಂಪು ಬಸ್ಸಲ್ಲೋ ಟ್ರೈನಲ್ಲೋ ಬರಬೇಕಿತ್ತು, ಇಲ್ಲೆಲ್ಲ ಓಡಾಡಿ ಸಂಘಟನೆಯನ್ನು ಕಟ್ಟಬೇಕಿತ್ತು. ಇಡೀ ರಾಜ್ಯವನ್ನು ಸುಮಾರು 3-4 ತಿಂಗಳು ಪ್ರವಾಸ ಮಾಡಿ ಸಂಘಟನೆ ಕಟ್ತಾರೆ. ಪ್ರತಿ ಜಿಲ್ಲೆಗೆ ಹೋಗ್ತಾರೆ, ತಾಲೂಕಿಗೆ ಹೋಗ್ತಾರೆ. ಅವತ್ತು ಸಂಬಳಗಳು ಕಡಿಮೆ ಇರ್ತದೆ, ಸೌಲಭ್ಯಗಳು ಕಡಿಮೆ ಇರ್ತದೆ. ನೌಕರನ್ನ ಜಾಗೃತಗೊಳಿಸಬೇಕು ಅಂತೇಳಿ ಒಬ್ಬರು ಹೆಣ್ಮಗಳು ಇಡೀ ರಾಜ್ಯವನ್ನು ಸುತ್ತುತ್ತಾರೆ. ಬೆಂಗಳೂರಿನಲ್ಲಿ ಪ್ರತಿ ಸರ್ಕಾರಿ ಕಚೇರಿಗೆ ಸೈಕಲ್, ಆ ಹೆಣ್ಮಕ್ಳು ಸೈಕಲ್ ಕೂಡ ಓಡಿಸ್ತಾ ಇರ್ತಾರೆ. ಸೈಕಲ್ ಹೊಡ್ಕೊಂಡು ಪ್ರತಿ ಬೆಂಗಳೂರಿನ ಕಚೇರಿಗಳಿಗೆ ಹೋಗಿ ಸೈಕಲ್ ನಿಲ್ಲಿಸಿ ಸಂಘಟನೆ ಕಟ್ಟಿ 1:30 2 ಗಂಟೆ ಕಚೇರಿಯಲ್ಲಿ ಈ ಸಲ ಬರಲಿ, ನಾವೆಲ್ಲ ಹೋರಾಟಕ್ಕೆ ಹೋಗಬೇಕು, ಕರೆ ಕೊಡ್ತಾ ಇದ್ದೀವಿ, ನೀವೆಲ್ಲ ಕೂಡ ನಮಗೆ ಬೆಂಬಲ ಕೊಡಿ ಅಂತೇಳಿ ಪ್ರತಿ ಸರ್ಕಾರಿ ಕಚೇರಿಗೆ ಹೋಗಿ ಆಕೆ ಸಂಘಟನೆಯನ್ನು ಕಟ್ತಾರೆ. ಆ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿರ್ತಾರೆ. ಇವರು ಹೋರಾಟಕ್ಕೆ ಹೋಗೋದು ನೋಡುವಂಥ ಸಂದರ್ಭದಲ್ಲಿ ಈಕೆಯನ್ನು ಸರ್ಕಾರ ಅರೆಸ್ಟ್ ಮಾಡುತ್ತೆ. ಹಿಂಡಲ್ಗಾ ಜೈಲಿಗೆ, ಬೆಳಗಾಂ ಜೈಲಿನಲ್ಲಿ ಕೂಡ ಹಾಕ್ತಾರೆ. ಆಕೆ 15 ದಿನಗಳ ಕಾಲ ಹಿಂಡಲ್ಗಾ ಜೈಲಿನಲ್ಲಿ ಕೂಡ ಅವರು ಇರ್ತಾರೆ. ನಂತರ ಸರ್ಕಾರ ಸಸ್ಪೆಂಡ್ ಮಾಡುತ್ತೆ ಆಕೆನ. ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀರಾ, ಮುಷ್ಕರಕ್ಕೆ ಕರೆ ಕೊಡ್ತೀರಾ, ನೌಕರನ ದಾರಿ ತಪ್ಪಿಸ್ತಾ ಇದ್ದೀರಾ, ಇವತ್ತು ಸರ್ಕಾರದ ವಿರೋಧಿ ನಡೆಯಾಗಿದೆ ನಿಮ್ದು ಅಂತೇಳಿ ಆಕೆಯನ್ನ ಬಂಧಿಸುವಂಥ, ಟರ್ಮಿನೇಟ್ ಮಾಡುವಂಥ, ಸೇವೆಯಿಂದ ವಜಾ ಮಾಡುವಂಥ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆಕೆ ಯಾರಿಗೂ ಕೂಡ ಇದೆ ಬಂದಿರೋದಿಲ್ಲ. ಇವತ್ತು ನಾವೇನಾದರೂ ಅವರು ನೋಟಿಸ್ ಕೊಡ್ತಾರೆ, ಸ್ಟ್ರೈಕ್ ಮಾಡ್ತೇವೆ, ಸಸ್ಪೆಂಡ್ ಮಾಡ್ತೇವೆ, ಡಿಸ್ಮಿಸ್ ಮಾಡ್ತೇವೆ ಅಂದರೆ ಹೋಗಿ ಸರ್ಕಾರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮಂಥವ್ರು ನಿಮ್ಮಂಥವ್ರು ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ನೀವ್ಯಾರು ಮಾಡ್ಕೊಳ್ಬೋದು ಗೊತ್ತಿಲ್ಲ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಡಿಮೆ. ನೋಡ್ತಿದ್ದೀರಲ್ಲ ಪ್ರತಿ ದಿವಸ ನಮ್ದು ಹೆಂಗಿರುತ್ತೆ ಅಂತ ಎಲ್ಲ ನೋಡಿರ್ತೇನೆ. ಪ್ರತಿದಿನ ಪೇಪರಲ್ಲಿ, ಟಿವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಕಾಂಪ್ರಮೈಸ್ ಆಗಲ್ಲ. ಒಂದಿಷ್ಟು ಅಷ್ಟಿಲ್ಲದೆ ಇದ್ರೂ ಪರವಾಗಿಲ್ಲ, ಒಂದಿಷ್ಟು ಅವರಲ್ಲಿರುವಂಥದ್ದನ್ನು ಕೂಡ ಸಂಘಟನೆ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಪ್ರಯತ್ನದ ಹಾದಿಯಲ್ಲಿದ್ದೇವೆ. ಆ ಸಂದರ್ಭದಲ್ಲಿ ಎಲ್ಲ ಆಗುತ್ತೆ, ಡಿಸ್ಮಿಸ್ ಮಾಡ್ತಾರೆ, ಮತ್ತೆ ಹೋರಾಟಕ್ಕೆ ಕರೆ ಕೊಡ್ತಾರೆ ಸರ್ಕಾರ. ಅವು ಕರೆ ಕೊಟ್ಟಾಗ ಸರ್ಕಾರ ಒಂದಿಷ್ಟು ವೇತನವನ್ನು ಪರಿಷ್ಕರಣೆ ಮಾಡಿ ನೌಕರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ನಾವು 7th ಪೇ ಕಮಿಷನ್ವರೆಗೆ ಒಬ್ಬೊಬ್ಬರು 1 ಲಕ್ಷ ಬೇಸಿಕನ್ನು ಹಣ ಪಡೆದಿದ್ದೇವೆ. ಇಷ್ಟೆಲ್ಲ ಆದೇಶಗಳಾಗಿದೆ ಅಂದರೆ ಅದರಿಂದ ಇರುವಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ಟಂಥವ್ರು ಮೇರಿ ದೇವಾಸಿ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕೆ ಗೊತ್ತಿದೆ ಇದೆಲ್ಲ ಇತಿಹಾಸ? ಆಕೆ ನಂತರ ಟರ್ಮಿನೇಟ್ ಆಗ್ತಾರೆ, ಮತ್ತೆ 2 ವರ್ಷ ಅವರೇ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರೆ. ಅವಾಗ ಯಾರಾದರೂ ಷಡಾಕ್ಷರಿ ಸಸ್ಪೆಂಡ್ ಆದರೂ, ಡಿಸ್ಮಿಸ್ ಆದರೂ ಅಂದರೆ ಇಮ್ಮಿಡಿಯೇಟ್ ಎಲೆಕ್ಷನ್ ಮಾಡಬೇಕು ಅಂತೇಳಿ ಕಾಂಪಿಟೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಅವತ್ತು ಹಂಗಿರಲಿಲ್ಲ ಕಾಂಪಿಟೇಷನ್. ನೀವೇ ಅಧ್ಯಕ್ಷರಾಗಿರಬೇಕು, ನೀವೇ ಈ ಸಂಘಟನೆಯನ್ನು ಮುನ್ನಡೆಸಬೇಕು, ನಿಮ್ಮನ್ನು ಬಿಟ್ಟರೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಆ ಶಕ್ತಿ ಇದೆ, ನೀವೇ ಈ ಸಂಘಟನೆಯನ್ನು ಮುನ್ನಡೆಸಬೇಕು ಅಂತೇಳಿ ಅವರ ಡಿಸ್ಮಿಸ್ ಆಗಿ 2 ವರ್ಷ ಕಳೆದು ಕೂಡ ಆಕೆನೇ ಅಧ್ಯಕ್ಷನಾಗಿ ಅವತ್ತಿನ ಸುಮಾರು 6 ಲಕ್ಷ ನೌಕರರು ಕೂಡ ಒಪ್ಕೊಂಡು ಅವರ ಅಧ್ಯಕ್ಷರಾಗಿ ಮುಂದುವರಿಸುವಂಥದ್ದು. ನಂತರ ನಮಗೆ ಪೆನ್ಷನ್ ಸಿಗೋದಿಲ್ಲ, ನಂತರ ಸರ್ಕಾರಿಗೆ ಮತ್ತೆ ಸೇವೆ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ವೈಟ್ ಫೀಲ್ಡ್ ಬೆಂಗಳೂರಿನಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ. ಅವರು ನ್ಯಾಯಬೆಲೆ ಅಂಗಡಿಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲೆಲ್ಲ ಕೂಡ ಒಂದಿಷ್ಟು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾರೆ. ಅದೆಲ್ಲ ಮಾಡಿದ ಮೇಲೆ ಒಂದಿಷ್ಟು ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಿ, ಒಂದಿಷ್ಟು ಹೆಸರು ಮಾಡಿ, ಒಂದಿಷ್ಟು ಪಬ್ಲಿಕ್ ಫೀಲ್ಡ್ ಕಡೆ ಕೆಲಸವನ್ನು ಮಾಡ್ತಾರೆ. ಬಹುಶಃ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇಷ್ಟೆಲ್ಲ ಸರ್ಕಾರಿ ನೌಕರ ಸಂಘದಲ್ಲಿ ಕೆಲಸ ಮಾಡ್ತಾರೆ, ಸಂಬಳ ಸಿಗೋದಿಲ್ಲ, ಪೆನ್ಷನ್ ಸಿಗೋದಿಲ್ಲ, ಗೌರವಗಳು ಸಿಗೋದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಆಕೆ ನಂತರ 90ರ ದಶಕದಲ್ಲಿ ಮರಣ ಹೊಂದಿದಾಗ
ಆಕೆ ಹೆಣವನ್ನು ಉಣ್ಲಿಕ್ಕೆ 6-3 ಅಡಿ ಜಾಗ ಇರಲಿಲ್ಲ, ಹೆಣದ ಮೇಲೆ ಹಾಕ್ಲಿಕ್ಕೆ ಒಂದು ಒಳ್ಳೆ ಬಟ್ಟೆ ಇರಲಿಲ್ಲ ಅನ್ನುವಂಥ ಇತಿಹಾಸ ಈ ಸರ್ಕಾರಿ ನೌಕರ ಸಂಘಕ್ಕಿದೆ ಅಂತ ಹೇಳಿದ್ರೆ ಇದೇ ಆಕೆ ಈ ಸಮುದಾಯಕ್ಕೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹುಶಃ ಅಧ್ಯಕ್ಷರಾದರೆ ಕಾರ್ ಇದೆ, ಚೇಂಬರ್ ಇದೆ, ಮೊಬೈಲ್ ಇದೆ, ಫೋನ್ ಇದೆ, ಫೆಸಿಲಿಟೀಸ್ ಇದೆ. ಅವತ್ತೇನೂ ಕೂಡ ಇರಲಿಲ್ಲ. ಆಕೆ ಹೆಣ ಉಣ್ಬೇಕಾದ್ರೂ ಕೂಡ ಆಕೆ ಹೆಸರಿನಲ್ಲಿ ಜಾಗ ಇರಲಿಲ್ಲ, ಹೆಣದ ಮೇಲೆ ಹಾಕ್ಲಿಕ್ಕೆ ಒಂದು ಒಳ್ಳೆ ಬಟ್ಟೆ ಇರಲಿಲ್ಲ, ಸಂಸ್ಕಾರ ಮಾಡಲಿಕ್ಕೆ ಕೂಡ ಅವತ್ತೇನೇ ಅವಕಾಶಗಳಿರಲಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ಇಡೀ ಲಕ್ಷಾಂತರ ಕುಟುಂಬದ ಬದುಕಿಗೆ ಬೆಳಕಾಗಿರುವಂಥ ಇತಿಹಾಸದ ವೇದಿಕೆ ಇದಾಗಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಅವರನ್ನ ಹೆಸರನ್ನು ಕೂಡ ತೆಗೆದುಕೊಂಡಿದ್ದು ತುಂಬ ಸಾರ್ಥಕತೆ ಬಂದಿದೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇಂಥ ಒಂದು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾಧಕರು ನಮ್ಮ ನಡುವೆ ಇದ್ದಾರೆ. ಸೊ ಬಹುಶಃ ಅರುಣಿಮಾ ಸಿನ್ಹಾ ಅನ್ನುವಂಥ ಒಬ್ಬ ಹೆಣ್ಣುಮಗಳು, ಬಹುಶಃ ನಿಮ್ಗೆ ಗೊತ್ತಿದೆ, ನೀವೆಲ್ಲ ಇಷ್ಟೇನು ಓದಿರ್ತೀರ. ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ರಾತ್ರಿ ಮಾಡ್ತಾರೆ, ಆಕೆನ ಟ್ರೈನಿಂದ ಹೊರಗೆ ದಬ್ತಾರೆ, ಆಕೆ ಮೇಲೆ 5-6 ಟ್ರೈನ್ಗಳು ಹೋಗ್ತವೆ, ಕಾಲು ಕಟ್ಟಾಗುತ್ತೆ, ಕಾಲು ಕಟ್ಟಾದ್ಮೇಲೆ ಬೆಳಿಗ್ಗೆ ಯಾರೋ ನೋಡ್ತಾರೆ, ಆಕೆನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ನಂತರ ಅವ್ರಿಗೊಂದು ಯೋಚನೆ ಬರ್ತದೆ, ನಾನು ಅತ್ಯಂತ ವಾಲಿಬಾಲ್ ಆಟಗಾರ್ತಿ ಆಗಿರ್ತಾರೆ, ಏನೋ ಸಾಧನೆ ಮಾಡಬೇಕು ಅಂತ ಒಂದಿಷ್ಟು ನನ್ನ ತುಳಿತಾ ಇತ್ತು, ಮಿಡಿತಾ ಇತ್ತು, ಹಂಬಲ ಇತ್ತು, ಅದೆಲ್ಲ ಒಂದು ಕಡೆ ನನ್ನ ಕಾಲು ಕಟ್ಟಾಗಿದೆ ಅನ್ನುವಂಥ ಕಾರಣಕ್ಕಾಗಿ ನನ್ನ ಬದುಕು ಎಂಟಾಯಿತು ಅಂತೇಳಿ ಆಕೆ ಯೋಚನೆ ಮಾಡಲಿಲ್ಲ. ಆಕೆ ಯೋಚನೆ ಮಾಡ್ತಾಳೆ ಹಾಸ್ಪಿಟಲ್ ಕೂತಾಗ, ಏನಾದರೂ ಕೂಡ ಮಾಡಬೇಕು, ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು. ಯಾವ ಸಾಧನೆ ಮಾಡಬೇಕು ಅಂದರೆ ಇಡೀ ದೇಶ, ಇಡೀ ವಿಶ್ವ ನನ್ನನ್ನು ನೋಡಬೇಕು. ನಾನೊಬ್ಬ ಮಹಿಳೆ ಆಗಿದ್ದೇನೆ, ಮಹಿಳೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ನನ್ನ ಇಡೀ ವಿಶ್ವ ನೋಡುವಂಥ ರೀತಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶಕರಾಗಿ ಪುಸ್ತಕವನ್ನು ಓದಬೇಕಾದ್ರೆ ಕಣ್ಮುಂದೆ ಬರುವಂಥವ್ರು ವಿಜೇಂದ್ರಿ ಪಾಲ್ ಅನ್ನುವಂಥ ಅವರು ಸಾಧಕಿ ಅವರು ಕಣ್ಮುಂದೆ ಬರ್ತಾರೆ. ಅವ್ರ ಹಿಸ್ಟ್ರಿಯಲ್ಲಿ ಓದ್ತಾಳೆ, ಅವ್ರ ವಿಚಾರಗಳನ್ನು ತಿಳ್ಕೊಳ್ತಾಳೆ. ಅದೆಲ್ಲ ಕಾಲೆಲ್ಲ ಕೂಡ ಒಂದಿಷ್ಟು ನಾರ್ಮಲ್ ಸ್ಟೇಜ್ಗೆ ಬಂದಮೇಲೆ ಆಕೆ ಹತ್ರ ಹೋಗಿ ಸ್ಟಡಿ ಮಾಡ್ತಾರೆ. ನೀವು ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ್ದೀರಾ, ನಾನು ಕೂಡ ಮೌಂಟ್ ಎವರೆಸ್ಟ್ ಅನ್ನು ಹತ್ತಬೇಕು. ಆಕೆ ಹೇಳ್ತಾರೆ, ನಿನಗೆ ಕಾಲಿಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದೆಯಾ, ಅಷ್ಟು ಎತ್ತರದ ಮೌಂಟ್ ಎವರೆಸ್ಟ್, ವಿಶ್ವದ ಎವರೆಸ್ಟ್ ಅನ್ನು ಹತ್ತಲಿಕ್ಕೆ ಆಗ್ತದ, -ಡಿಗ್ರಿನಲ್ಲಿ ಇರ್ತದೆ, ಸೆಕ್ಯೂರಿಟಿ ಮೇಜರ್, ಸೇಫ್ಟಿ ಮೇಜರ್, ಕಷ್ಟ, ನಿನ್ನ ಕೈಲಿ ಆಗೋದಿಲ್ಲ ಅಂತೇಳಿ ನೀವು ನನಗೆ ಗೈಡ್ ಮಾಡಿ, ನಾನು ಮೌಂಟ್ ಎವರೆಸ್ಟ್ ಹತ್ತುತ್ತೇನೆ, ಹತ್ತಿ ತೋರಿಸ್ತೇನೆ, ನನಗೊಂದು ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಹಂಬಲ ನನ್ನಲ್ಲಿದೆ ಅಂತೇಳಿ ಆಕೆ ಪ್ರಾರಂಭ ಮಾಡಿ 2 ಕಾಲಿಂದ ಇರ್ತಕ್ಕಂಥ ಒಬ್ಬ ಅಂಗವಿಕಲೆ, ಒಬ್ಬ ಮಹಿಳಾ ಸಾಧಕಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ತೋರಿಸಿದಂಥವ್ರು ನಮ್ಮ ಮುಂದೆ ಇವತ್ತು ಕೂಡ ಬದುಕಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು BLO ಡ್ಯೂಟಿಗೆ ಹಾಕಿದ್ದು ಕೇಳ್ತೇವೆ, BP ಇದೆ, ಶುಗರ್ ಇದೆ, ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ರೆ ಕೇಳ್ತೇವೆ. ಸಣ್ಣ ಮಕ್ಕಳು ಸರ್, ಎಂತ ಮಾಡೋದು ಕಷ್ಟ, ಅತ್ತೆ ಮಾವ ನೋಡ್ಕೊಳ್ಬೇಕು, ತಂದೆ ತಾಯಿ ನೋಡ್ಕೊಳ್ಬೇಕು, ಕಾಯಿಲೆಗಳು, ಸಮಸ್ಯೆಗಳು. ಬಹುಶಃ ನಿಮ್ಮ ಮುಂದೆ ಅರುಣಿಮಾ ಸಿನ್ಹಾ ನಿಂತ್ಕೊಳ್ಬೇಕು. ಇಲ್ಲಿರುವಂಥ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಅರುಣಿಮಾ ಸಿನ್ಹಾ ಆಗಬೇಕು. ಆಗ್ತಾ ಇದೀವ ನಾವು? ಯೋಚನೆ ಮಾಡಬೇಕಲ್ಲ. ಬಹುಶಃ ಬೆಳವಡಿ ಮಲ್ಲಮ್ಮ, ಬಹುಶಃ ಬೆಳಗಾಂ ಭಾಗದ ಒಂದು ಪ್ರಾಂತ್ಯದ ಇತ್ತೀಚಿನ ದಿನಗಳಲ್ಲಿ 1800 ಇಸ್ವಿನಲ್ಲಿ ನೋಡಿದಂಥ ಒಂದು ದಶಕದ ಒಬ್ಬ ಮಹಾನ್ ರಾಜಮಾತೆ. ಬಹುಶಃ ಈಶಾ ಪ್ರಭು ಅವರು ಕೂಡ ಮದುವೆಯಾದಂಥ ಸಂದರ್ಭದಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗಿ ಬರಬೇಕಾದ ರಾತ್ರಿ ಅವ್ರ ಮೇಲೆ ಹುಲಿ ಬಂದು ಅಟ್ಯಾಕ್ ಮಾಡುತ್ತೆ. ಗಂಡ ಮಲಗಿರ್ತಾನೆ ರಾತ್ರಿ 10 ಗಂಟೆ. ಈಕೆ ಏನು ಮಾಡ್ತಾರೆ, ಬೆಳವಡಿ ಮಲ್ಲಮ್ಮ ಗಂಡನಿಗೆ ಕೂಡ ತಿಳಿಸೋದಿಲ್ಲ. ಹೇಗೆ ಹೊಲಿಗೆ ಹೋಗುವ ಹೋರಾಟ ಮಾಡೋದು ಅದೇ ಕಾನ್ಸೆಪ್ಟ್ನಲ್ಲಿ ಈಕೆ ಹೋರಾಟ ಮಾಡ್ತಾರೆ. ಆ ಹುಲಿಯನ್ನು ಹಿಮ್ಮೆಟ್ಟಿಸಿ ಮತ್ತೆ ತನ್ನ ಗಂಡನಿಗೆ ಕೂಡ ತಿಳಿದೆ ಆ ಆಸ್ಥಾನಕ್ಕೆ ಬಂದು ನಿಂತ್ಕೊಳ್ತಾರೆ. ಶಿವಾಜಿ ಮಹಾರಾಜನಂತ ದೊಡ್ಡ ರಾಜನೂ ಕೂಡ ಹಿಮ್ಮೆಟ್ಟಿಸುವಂಥ ಒಬ್ಬ ಧೀಮಂತ ನಾಯಕಿ ರಾಜಮಾತೆ ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಕೆಳದಿ ಚೆನ್ನಮ್ಮ ಇದ್ದಾರೆ. ಇವತ್ತು ದೊಡ್ಡ ಸಾಧಕರು ಕೂಡ ನಮ್ಮ ಮುಂದೆ, ಹೋರಾಟಗಾರರ ಮುಂದೆ ಇದ್ದಾರೆ. 12ನೇ ಶತಮಾನದ ಇದೇ ಶಿಕಾರಿಪುರದ ಶಿವಶರಣರ ಕ್ರಾಂತಿ ಆದಂಥ ಇಲ್ಲಿಂದ ಹೊರಟಂಥ ಅಕ್ಕ ಮಹಾದೇವಿ ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಎಷ್ಟೆಲ್ಲ ಅವರು ನೋವುಗಳನ್ನು ಅನ್ನಿಸಿ ಸಮಾಜಮುಖಿಯಾಗಿ ಇವತ್ತು ಅನೇಕ ಶರಣರ ಚಿಂತನೆಗಳ ಮೂಲಕ ಈ ಸಮಾಜಕ್ಕೆ, ಈ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆಯನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ತಾವು ಮಾತಾಡ್ತಿದ್ದೀರಾ. ಬಹುಶಃ ಎಷ್ಟೆಲ್ಲ ಶೋಷಣೆಗಳನ್ನು ಅವ್ರು ಅನುಭವಿಸೋದು ಅಂತ ಹೇಳಿದ್ರೆ, ಬಹುಶಃ ಬಡತನ, ಕಷ್ಟ, ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಕೂಡ ಹಿಂಜರಿದೇ ಇರುವಂಥ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದುಳಿದ ವರ್ಗ, ದಲಿತ, ಮಹಿಳಾ ಸಮುದಾಯಕ್ಕೆ ಶಾಲೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಪ್ರಾರಂಭ ಮಾಡಿದಂಥ ಕೀರ್ತಿ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ಕಣ್ಣು ಮುಂದೆ ನಿಂತಾರೆ. ಆಕೆ ಸ್ಕೂಲಿಗೆ ಪ್ರಾರಂಭ ಮಾಡಿದ್ರೆ ಸ್ಕೂಲಿಗೆ ಪಾಠ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈಕೆ ಹೆಣ್ಮಕ್ಳಿಗೆಲ್ಲ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟರೆ ಬಹಳ ಕಷ್ಟ ಆಗ್ತದೆ, ಅವ್ರ ಮುಂದೆ ಬೆಳೆದ್ರೆ ನಮ್ಗೆ ತುಂಬ ಸಂಕಷ್ಟ ಆಗ್ತದೆ.
ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗಿ ಇರಬೇಕು, ಹೀಗೆ ಮನೆ ಕೆಲಸ ಮಾಡ್ಕೊಂಡಿರ್ಬೇಕು, ಇವ್ರನ್ನ ಜಾಗೃತಗೊಳಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಕಲ್ಲನ್ನು ಹೊಡೆಯೋದು, ಸಗಣಿನಲ್ಲಿ ಎಸೆಯೋದು, ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಡ್ಡ ಹಾಕೋದು, ಕೆಟ್ಟ ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂಥ ಎಲ್ಲ ಕೂಡ ವ್ಯವಸ್ಥೆಗಳು ಕೂಡ ಅವತ್ತಿತ್ತು. ಆಕೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸ್ಯಾರಿಯನ್ನು ಹಳೆ ಸ್ಯಾರಿ ಹಾಕೊಂಡು ಹೊಸ ಸ್ಯಾರಿಯನ್ನು ಬ್ಯಾಗಲ್ಲಿ ಹಾಕೊಂಡು ಸ್ಕೂಲ್ನಲ್ಲಿ ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ ಸ್ಕೂಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ಅನ್ನುವಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಇಂಥ ದೊಡ್ಡ ದೊಡ್ಡ ಸಾಧಕರು ನಮ್ಮ ಕಣ್ಮುಂದೆ ಇದ್ದಾರೆ. ಬಹುಶಃ ನಾವೆಲ್ಲ ಯೋಚನೆ ಮಾಡ್ತೇವೆ, ಭಾಳ ಕಷ್ಟ, ಸಮಸ್ಯೆ ಇದೆ, ನನಗೆ ತುಂಬ ಕಷ್ಟ ಇದೆ, ಸರ್ಕಾರಗಳು ನಮಗೆ ಇಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿಲ್ಲ, ನಾನು ಏನು ಮಾಡಬೇಕು? ನಾವು ಸರ್ಕಾರ ಎಲ್ಲ ಫೆಸಿಲಿಟಿಗಳನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮದು ಅಮೇರಿಕಾ ಲೆವೆಲ್ಗೋ, ಚೀನಾ ಲೆವೆಲ್ಗೋ, ಜಪಾನ್ ಲೆವೆಲ್ಗೋ, ಇಂಗ್ಲೆಂಡ್ ಲೆವೆಲ್ಗೆ ನಮ್ಮ ದೇಶ ಎಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇರುವಂಥ ವ್ಯವಸ್ಥೆಯಲ್ಲಿ ನಾವು ಹೇಗೆ ಕೆಲಸ ಮಾಡ್ತೇವೆ ಎನ್ನುವಂಥದ್ದು ಭಾಳ ಮುಖ್ಯ. ನನ್ನ ಜವಾಬ್ದಾರಿಯನ್ನು ನಾನು ಹೇಗೆ ನಿರ್ವಹಿಸ್ತೇನೆ ಎನ್ನುವಂಥದ್ದು ಕೂಡ ಭಾಳ ಮುಖ್ಯ. ಇವತ್ತು ಭಾಳ ಜನ ಸರ್ಕಾರಿ ಮಹಿಳಾ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ಬದ್ಧತೆಯಿಂದ ಕೆಲಸ ಮಾಡೋರಿದ್ದಾರೆ. ಸಾಕಷ್ಟು ಎಂತೆಂಥ ಸವಾಲುಗಳು ಬಂದರೂ ಕೂಡ ಎದುರಿಸಿ ಕೆಲಸ ಮಾಡುವಂಥ ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರೆ. ಬಹಳಷ್ಟು ಜನ ನಮ್ಮ ಪ್ರತಿದಿನ ನೋಡ್ತಾ ಇರ್ತಾರೆ. ಅನೇಕ ಸಮಸ್ಯೆಗಳು ಬಂದರೂ ಕೂಡ ಆ ಹಿಮ್ಮೆಟ್ಟಿಸಿ ಕೆಲಸ ಮಾಡುವಂಥ ಮಹಿಳಾ ಅಧಿಕಾರಿ ನೌಕರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶಕರಾಗಬೇಕು, ಅವರೆಲ್ಲರೂ ಕೂಡ ನಮಗೆ ಆದರ್ಶ ಆಗಬೇಕು. ಆದರೆ ಹೊನ್ನಾಳಿ ತಾಲೂಕಿನ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಆ ಥರ ಯೋಚನೆಗಳನ್ನು ಮಾಡಬೇಕು. ಯಾರೋ ಅಧಿಕಾರಿಗಳನ್ನ ಓಲೈಸಬೇಕು, ಯಾರೋ ಅನುಕೂಲವನ್ನು ಮಾಡಬೇಕು. ಸರ್ಕಾರ ಪ್ರತಿ ತಿಂಗಳು ಸಂಬಳ ಕೊಡ್ತದೆ, ಆ ಕೊಡುವಂಥ ಸಂಬಳಕ್ಕೆ ಒಂದಿಷ್ಟು ನನಗೆ ಆತ್ಮ ತೃಪ್ತಿ ಆಗೋ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಬೇಕು. ನನಗೆ ಯಾವುದೋ ತಹಶೀಲ್ದಾರ್, ಎಸಿನೋ, ಡಿಸಿನೋ, ಇನ್ನೊಬ್ಬರು ಅಧಿಕಾರಿ, MLA, MP ಗಳು ನನಗೆ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಇವತ್ತೊಬ್ಬ ಟೀಚರ್ ಕ್ಲಾಸ್ ರೂಮ್ ಟೀಚರ್ ಆಗ್ತಾನೆ, ನನ್ನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನನಗೆ ಯಾವ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಆ ಸ್ಟೂಡೆಂಟ್ಗಳು ನಾನು ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಾದ್ರೆ ಕಣ್ಣೀರು ಹಾಕ್ತಾರೆ. ಅವಾಗ ನಿಜವಾದ ಪ್ರೀತಿ ಗೊತ್ತಾಗ್ತದೆ, ಇವರು ಪ್ರಾಮಾಣಿಕವಾದ ಶಿಕ್ಷಕಿ ಇದ್ದಾರೆ. ಯಾವುದೋ ಒಂದು ಹಳ್ಳಿನಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, PDO ಇರ್ಬೋದು, ಯಾರೋ ಮಹಿಳಾ ಅಧಿಕಾರಿ ನೌಕರು ಇರ್ಬೋದು, ಕೆಲಸ ಮಾಡ್ತಾ ಇರ್ತಾರೆ. ಟ್ರಾನ್ಸ್ಫರ್ ಆದರೆ ಇಡೀ ಊರು ಜನ ಒಂದು ಹೇಳ್ತಾರೆ, ಇವರಿಲ್ಲೇ ಉಳ್ಕೊಳ್ಬೇಕು ಅಂತಾರೆ. ಅದು ನಿಜವಾದ ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ. ಈ ರೀತಿಯಾಗಿರುವಂಥ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಅವ್ರಿಗೆ ಆ ಥರದ ಅವಕಾಶಗಳು ಸಿಗುತ್ತೆ, ಆ ರೀತಿ ಅವ್ರು ಕೆಲಸ ಮಾಡ್ತಾರೆ ಪರಿಶ್ರಮವನ್ನು ಹಾಕಿ. ನಾವು ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಹಾಗಾಗಿ ಆ ಥರದ ಒಂದು ಯೋಚನೆ ಮಾಡುವಂಥ, ಒಂದು ಚಿಂತನ ಮಂಥನ ಮಾಡುವಂಥ ವೇದಿಕೆ ಇವತ್ತು ಈ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ನಾನು ಆಗಲೇ ಹೇಳಿದೆ, ಭಗವಂತ ಶಾಪನೂ ಕೊಡೋದಿಲ್ಲ, ವರನೂ ಕೊಡೋದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಕಲ್ಪನಾ ಚಾವ್ಲಾರವ್ರಿಗೆ ಭಗವಂತ ವರನೂ ಕೊಡಲಿಲ್ಲ, ಶಾಪನೂ ಕೊಡಲಿಲ್ಲ, ಅವಕಾಶವನ್ನು ಕೊಟ್ಟು ಸ್ಪೇಸ್ನಲ್ಲಿ ಹೋಗಿ ಮಹಿಳೆಯಾಗಿ ಸ್ಪೇಸ್ನಲ್ಲಿ ಕೂಡ ರೆಕಾರ್ಡ್ ಮಾಡಿ ಇವತ್ತು ವಾಪಸ್ ಬರುವಂಥ ಕೆಲಸಗಳು ಕೂಡ ಆಯಿತು. ಹಾಗಾಗಿ ಇವತ್ತು ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಇದ್ದಾರೆ, ಆಗಿದ್ದಾರೆ. ಅದರಿಂದ ರತ್ನಪ್ರಭಾ ಇದೆ, ಆಗಿದ್ದಾರೆ. ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ, ದ್ರೌಪದಿ ಮುರ್ಮು ಇದ್ದಾರೆ. ಯಾಕೆ ಆಗಲಿಲ್ಲ? ಯಾಕೆ ಅವರು ಮಹಿಳಾ ಇಡೀ ದೇಶವನ್ನು ಆಳುವಂಥ ಅವಕಾಶ ಆಗಲಿ ಸಿಕ್ತವ್ರಿಗೆ? ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು, ಅವಕಾಶಗಳು ಸಿಗ್ತಲ್ಲ. ಪಕ್ಕದ ತಮಿಳುನಾಡಲ್ಲಿ ಜಯಲಲಿತಾ ಮುಖ್ಯಮಂತ್ರಿಯಾಗಿ 3 ಬಾರಿ ಮುಖ್ಯಮಂತ್ರಿಯಾಗಿ ಆ ರಾಜ್ಯವನ್ನು ಆಳುವಂಥ ಅವಕಾಶ ಭಗವಂತ ಕೊಟ್ಟಲ್ಲ. ಹಾಗಾಗಿ ನಮ್ಗೆ ಅವಕಾಶ ಸಿಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ, ಏನು ಯೋಚನೆ ಮಾಡೋದಲ್ಲ. ಪ್ರತಿಯೊಬ್ಬರ ಹೊನ್ನಾಳಿ ತಾಲೂಕಿನಲ್ಲಿರುವಂಥ ಮಹಿಳಾ ನೌಕರರು ಕೂಡ ಆ ಥರದ ಒಂದು ಧೀಶಕ್ತಿ ಇದೆ. ಅದೆಲ್ಲ ಒಂದು ಕಡೆ ಹಿಂಜರಿಕೆಗಳು ಕೂಡ ನಿಮ್ಮನ್ನು ಕಾಡ್ತಾ ಇದೆ. ಬಿಡ್ರಿ, ನಮ್ಮನ್ನು ಯಾರು ಗುರುತಿಸೋದಿಲ್ಲ, ಎಷ್ಟು ಮಾಡಿದ್ರು ಇಷ್ಟ ಕಂಡ್ರಿ, ಅದನ್ನು ಬಿಡಬೇಕಾಗ್ತದೆ. ಬಹುಶಃ ಒಂದು ಹೆಣ್ಣಿನ ಜ್ಞಾನ ಇಡೀ ಜಗತ್ತಿಗೆ ಒಂದು ವಿಜ್ಞಾನದ ಕೊಡುಗೆಯಾಗಿ ಇವತ್ತು ನಮ್ಮ ಮುಂದೆ ಆಗುವಂಥದ್ದು ಕೂಡ ನಮಗೆಲ್ಲ ಕೂಡ ಗೊತ್ತಿದೆ. ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ನಿಜವಾದ ವಾಸ್ತುಶಿಲ್ಪಿಗಳು ಈ ಸಮಾಜದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಮಹಿಳೆಯರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆ ಅಂತ ಹೇಳಿದ್ರೆ ಈ ಸಮಾಜದ ಒಂದು ಸೃಷ್ಟಿ, ಮಹಿಳೆ ಅಂದರೆ ಈ ಸಮಾಜದ ಒಂದು ತ್ಯಾಗ, ಮಹಿಳೆ ಅಂತ ಹೇಳಿದ್ರೆ ಈ ಸಮಾಜದ ಒಂದು ಕರುಣಾಮಯಿ, ಮಹಿಳೆ ಅಂತ ಹೇಳಿದ್ರೆ ಈ ಸಮಾಜದ ಒಂದು ಶಕ್ತಿ ಎನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಬಹಳಷ್ಟು ನದಿಗಳ ವಿಚಾರಗಳನ್ನು ತೆಗೆದುಕೊಳ್ತೇವೆ. ಇವತ್ತು ತುಂಗಾ ನದಿ ಅಥವಾ ಗಂಗಾ ನದಿ, ಯಮುನಾ ನದಿ, ಯಾವುದೇ ನದಿಗಳಿಗೆ ಹೆಸರುಗಳನ್ನು ತೆಗೆದುಕೊಂಡ್ರೆ ಮ್ಯಾಕ್ಸಿಮಮ್ ಮಹಿಳೆಯರ ಹೆಸರಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ನಿಮಗೆ ಅಷ್ಟು ಗೌರವವನ್ನು ಈ ಸಮಾಜದಲ್ಲಿ ಕೊಡ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಯಾವತ್ತೂ ಕೂಡ ಕೀಳರಿಮೆಯಿಂದ ತಾವ್ಯಾರು ಕೂಡ ಮಾಡಬೇಡಿ, ಅದನ್ನು ಬಿಟ್ಟು ಮುಖ್ಯವಾಹಿನಿಗೆ ಬರಲಿ. ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡೋದು,
ಒಂದು ಸನ್ಮಾನ ಮಾಡಿದ್ರೆ ಮುಗೀತು ಅಂತೇಳಿ ಅಂದ್ಕೊಳ್ಳೋದಿಲ್ಲ. ಅದನ್ನು ಬಿಟ್ಟು ಕೂಡ ಬದುಕಿದೆ, ಅದರ ಹೊರತಾಗಿರುವಂಥ ಪ್ರಪಂಚ ಇದೆ, ಅದಕ್ಕೆ ಹೊರತಾಗಿರುವಂಥ ಸಮಾಜ ಇದೆ, ಸಮುದಾಯ ಇದೆ, ನಮ್ಮನ್ನು ಕೂಡ ಪ್ರೀತಿ ಮಾಡುವಂಥ ವ್ಯವಸ್ಥೆ ಇದೆ, ನಮ್ಮನ್ನು ಗೌರವಿಸುವಂಥ ಒಂದು ವ್ಯವಸ್ಥೆ ನಮ್ಮ ಜೊತೆ ಇದೆ, ನಮಗೆ ಕೂಡ ಸಮಾಜದಲ್ಲಿ ರೆಸ್ಪೆಕ್ಟ್ ಕೊಡುವಂಥ ವ್ಯವಸ್ಥೆ ಇದೆ. ಅದು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಾಯಕ, ನಿಮ್ಮ ಪರಿಶ್ರಮ, ನಿಮ್ಮ ಹೋರಾಟ, ನಿಮ್ಮ ತ್ಯಾಗ, ನಿಮ್ಮ ಚಿಂತನೆ, ನಿಮ್ಮ ವಿಚಾರಗಳು, ನಿಮ್ಮ ಪರಿಕಲ್ಪನೆಯಿಂದ ಮಾತ್ರ ಅದು ಸಾಧ್ಯ. ಆ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ನಾವು ಮಹಿಳೆಯರಿಗೆ ಇವತ್ತಿನ ಪ್ರಗತಿದಾಯಕ ಸಮಾಜದಲ್ಲಿ ಸಾಕಷ್ಟು ಮುಕ್ತ ಅವಕಾಶಗಳನ್ನ ನಾವು ಕೂಡ ಸರ್ಕಾರಿ ನೌಕರ ಸಂಘದಲ್ಲಿ ಕೊಟ್ಟಿದ್ದೇವೆ. ಸಹೋದರಿಯರ ರೀತಿಯಲ್ಲಿ ಏನೆಲ್ಲ ಅವಕಾಶಗಳನ್ನ ಕೊಡಬೇಕು ಮಹಿಳೆಯರಿಗೆ ನಾವು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಏನು ಮಾಡ್ಲಿಕ್ಕಾಗದೇ ಇದ್ರೂ ಪರವಾಗಿಲ್ಲ, ವೇದಿಕೆ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ಸಮಾಜದಲ್ಲಿ ಗೌರವ ಕೊಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಡಿಮೆಯನ್ನ ಮಾಡಿಲ್ಲ. ಮಹಿಳೆಯರ ವಿಚಾರ ಬಂದಾಗ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ. ನೀವೆಲ್ಲ ಸುಮಾರು 20-25 ವರ್ಷ ಸರ್ವಿಸ್ ಆಗಿದೆ. ನಾನು 2013ರಿಂದ ಸರ್ಕಾರಿ ನೌಕರ ಸಂಘದಲ್ಲಿದ್ದೇನೆ. 2019ರಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಮೊದಲಿಗೆ ನಾನು ಅಧ್ಯಕ್ಷನಾಗಿ ಚಾರ್ಜ್ ತಗೊಂಡೆ, ಫಸ್ಟ್ ಟೈಮ್. ಈಗ 2ನೇ ಬಾರಿ ಕೂಡ 25ರಲ್ಲಿ ಆದ, ಬೇರೆ ವಿಷಯ. 19-21ನೇ ಇಸ್ವಿನಲ್ಲಿ ಯಡಿಯೂರಪ್ಪನವರು ಬಜೆಟ್ ಮಂಡಿಸ್ತಾರೆ. ಬಜೆಟ್ ಮಂಡಿಸಿದಾಗ ನಾನು ಕೇಳ್ತಾರೆ, ಸರ್ NPS ಒಂದು ಪೇ ಕಮಿಷನ್ ಏನಾದರೂ ಅನೌನ್ಸ್ ಮಾಡಿ. ಅವರು ಸ್ಟ್ರೈಟಾಗಿ ಹೇಳ್ತಾರೆ, ನೋಡಪ್ಪ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಈ ಬಜೆಟ್ನಲ್ಲಿ, ನೀವೊಂದು ಕೆಲಸ ಮಾಡು, ಮಹಿಳಾ ನೌಕರಿಗೆ ಏನಾದರೂ ಕೂಡ ಒಂದು ಆದೇಶ ಮಾಡೋದಿದ್ರೆ ನೀನು ತಗೊಂಬರಪ್ಪ, ಇನ್ನೂ 3 ದಿನ ಬಜೆಟ್ ಇದೆ, ನಾನೇನಾದರೂ ಒಂದು ಯೋಜನೆ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಯೋಚನೆ ಬಂದಿದ್ದು, ನಮ್ಮ ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಿದೆ, ಮಹಿಳಾ ನೌಕರಿಗೆ ಏನೇನು ಸೌಲಭ್ಯ ಇದೆ ಅಂತ ಹುಡುಕ್ತಾನೆ. ಅದರೊಂದು ಆದೇಶ ಸಿಗುತ್ತೆ, ಮಹಿಳಾ ನೌಕರರಿಗೆ ಅವರ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ ಸಂಬಳ ಸಹಿತ 6 ತಿಂಗಳುಗಳ ಕಾಲ ರಜೆ ಕೊಡುವಂಥ ಒಂದು ಯೋಜನೆ ಇರ್ತದೆ. ಸೊ ಹಾಗಾಗಿ ನಾನು ಅದನ್ನು ಯೋಚನೆ ಮಾಡ್ತೇನೆ, ಆದೇಶ ತಗೊಂಡು ಇಮಿಡಿಯೇಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅದನ್ನು ಕೊಡ್ತಾನೆ. ನೆಕ್ಸ್ಟ್ 3ನೇ ದಿನದ ಬಜೆಟ್ 2021ರಲ್ಲಿ ಬರ್ತದೆ. ಆ ಬಜೆಟ್ನಲ್ಲಿ ಘೋಷಣೆ ಆಗ್ತದೆ, ಈ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ 2,25,000 ಮಹಿಳಾ ನೌಕರರಿಗೆ 6 ತಿಂಗಳ ಕಾಲ ಅವರ ಮಕ್ಕಳನ್ನು ನೋಡಲಿಕ್ಕೆ ಸಂಬಳ ಸಹಿತ ಮಕ್ಕಳ ಶಿಶುಪಾಲನ ರಜೆಯನ್ನ ಅವತ್ತಿನ ಸರ್ಕಾರ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡುತ್ತೆ. ಚಪ್ಪಾಳೆ ಸಾಲದು, ನೀವು ಈ ಚಪ್ಪಾಳೆ ಮಾಡಿದ್ರೆ ನಾವು ವಾಪಸ್ ತಗೊಳ್ಳೋಕೆ ಕೇಳ್ತೀವಿ, ಬೇಡ ಅಂತ ಹೇಳಿ. ಕಾರಣಗಳು ಬೇರೆ ಬೇರೆ ಇದೆ, ಆಮೇಲೆ ಚರ್ಚೆ ಮಾಡ್ತೇನೆ. ಸೊ ಯಾಕೆ ಹೇಳ್ತೇನೆ ಅಂದರೆ ನಿಮ್ಮ ಪರವಾಗಿ. ಯಾಕೆ ಎಷ್ಟು ವರ್ಷ ಆಗಿರಲಿಲ್ಲ ಮಹಿಳೆ ಇರಲಿಲ್ವ ನಮ್ಮ ಸಂಘದಲ್ಲಿ? ನಮ್ಮ ಅಧ್ಯಕ್ಷರು ಇದ್ರಲ್ಲ, ಅದರಿಂದ ಭಾಳ ಜನ 12 ಜನ ಅಧ್ಯಕ್ಷರಾದರು, ನೀವು ಕೂಡ ಇದ್ರಿ. ಯಾಕೆ ಆಗಲಿಲ್ಲ? ಇದು ಷಡಾಕ್ಷರಿಯವರು ಬರಬೇಕಾಗಿತ್ತ, ಪ್ರಯತ್ನಗಳನ್ನು ಮಾಡಬೇಕಾಗಿತ್ತ. ಮೊನ್ನೆ ಋತುಚಕ್ರ ರಜೆ 2024ರಲ್ಲಿ ಒರಿಸ್ಸಾ ಗೌರ್ಮೆಂಟ್ ಜಾರಿಗೆ ತರುತ್ತೆ, ಹೋರಾಟ ಮಾಡ್ತವೆ. 6 ತಿಂಗಳ ಕಾಲ ಪ್ರಯತ್ನಗಳು ನಡೀತದೆ. 6 ತಿಂಗಳ ಕಾಲ ನಿರಂತರ ಪ್ರಯತ್ನ ಮಾಡಿದ ಪರವಾಗಿ ಇವತ್ತು ಪ್ರತಿ ತಿಂಗಳು ಮಾಸಿಕ ರಜೆಯನ್ನ, ವರ್ಷಕ್ಕೆ 12 ರಜೆಗಳನ್ನ ಮಹಿಳಾ ನೌಕರರಿಗೆ ಕೊಡಬೇಕು ಅನ್ನುವಂಥ ಆದೇಶ ಈಗಾಗಲೇ ಜಾರಿಗೆ ಬಂದಿದೆ. ಒಂದು ದಿನದ ಸಂಬಳ 3,000 ಆದರೆ 12-36,000. 20 ವರ್ಷ ಸರ್ವೀಸ್ ಇದ್ರೆ 2-6 ಲಕ್ಷ. ಇದು 6 ಲಕ್ಷ. ಆಗಲೇ ನಮ್ಮ ಸಿಬ್ಬಸಪ್ಪ ಹೇಳಿದ್ರು, ನಮ್ಮ ಮಕ್ಕಳ ಆರೈಕೆ ರಜೆ 6 ಲಕ್ಷ. ಎಷ್ಟಾಯಿತು? 12 ಲಕ್ಷ. ನಮ್ಗೇನು ಕೊಡ್ತೀರಾ ನೀವು? ಹೇಳ್ರಿ ಮಹಿಳೆಯರು ಏನು ಕೊಡ್ತೀರ ಹೇಳ್ರಿ? ಮುಂದುವರೆದು ಇನ್ನೊಂದು ಹೇಳ್ತೀನಿ. ಇವತ್ತೇನು ಮುಖ್ಯಮಂತ್ರಿಗಳು ಅಕ್ಟೋಬರ್ 2025ರಿಂದ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತಂದಿದ್ದಾರೆ. ಇಲ್ಲಿ ಕೂತಿದ್ದೀರಲ್ಲ ಇಷ್ಟು ಜನ, ನಿಮ್ಮ ತಂದೆ ತಾಯಿಗಳು ಮದುವೆ ಮಾಡಿ ಕೊಟ್ಟ ಮೇಲೆ ನೀವೇನು ಮಾಡ್ತಾ ಇದ್ರಿ? ಫೆಸ್ಟಿವಲ್ ಅಡ್ವಾನ್ಸು, EL ಎನ್ಕ್ಯಾಶ್ಮೆಂಟ್ ಡ್ರಾ ಮಾಡಿಕೊಂಡು ನಿಮ್ಮ ಗಂಡನ ಗೊತ್ತಿಲ್ಲ ನಿಮ್ಮ ಮನೆಯವರಿಗೆ ಕಳಿಸ್ಕೊಟ್ಬಿಡ್ತಿದ್ರಿ ನಿಮ್ಮ ತಂದೆ ತಾಯಿ. ಹೌದಲ್ಲೇನ್ರಿ? ಅದನ್ನೇ ಮಾಡ್ತಾ ಇದ್ರಿ. ನಮ್ಮ ಮನೆಯವರು ಅದನ್ನೇ ಮಾಡ್ತಾರೆ, ನೀವು ಅದನ್ನೇ ಮಾಡ್ತೀರಾ, ವ್ಯತ್ಯಾಸ ಏನಿಲ್ಲ. ನಾವೇನು ಮಾಡ್ತೀವಿ? ನಿಮಗೆ 20 ಇಷ್ಟು ವರ್ಷಗಳಾದರೂ ಕೂಡ ಸರ್, ಮಹಿಳಾ ನೌಕರ ತಂದೆ ತಾಯಿಗಳು ಆರೋಗ್ಯ ಯೋಜನೆಯಿಂದ ವಂಚಿತರಾಗ್ತಾ ಇದ್ದಾರೆ. ಅವ್ರಿಗೆ ಈ ಯೋಜನೆ ವ್ಯಾಪ್ತಿಗೆ ತರಬೇಕು ಅಂತೇಳಿ ಅಕ್ಟೋಬರ್ 25ರಿಂದ ಕಳೆದ 6 ತಿಂಗಳಿಂದ ಯೋಜನೆ ಜಾರಿಗೆ ತಂದಿದ್ದೇವೆ. ಈ ರಾಜ್ಯದಲ್ಲಿರುವಂಥ ಮಹಿಳಾ ನೌಕರ ತಂದೆ ತಾಯಿಗಳು ತೀವ್ರತರವಾದ ಕಾಯಿಲೆ, ಅದು 50,000 ಇರಲಿ, 5 ಲಕ್ಷ ಬಿಲ್ ಆಗಲಿ, 10 ಲಕ್ಷ ಬಿಲ್ ಆಗಲಿ, ಹಾರ್ಟ್, ಕಿಡ್ನಿ, ಕ್ಯಾನ್ಸರ್, ಲಂಗ್ಸ್, ಲಿವರ್, ಏನೇನು ಕಾಯಿಲೆಗಳು 50 ಲಕ್ಷ ಬಿಲ್ ಆಗಲಿ, 1 ರೂಪಾಯಿ ಮಹಿಳಾ ನೌಕರ ತಂದೆ ತಾಯಿ
ಖರ್ಚು ಮಾಡಂಗಿಲ್ಲ, ಉಚಿತವಾಗಿ ಚಿಕಿತ್ಸೆ ಕೊಡುವಂತ ಯೋಜನೆ ಜಾರಿಗೆ ಬಂದಿದೆ. ಯೋಚನೆ ಮಾಡ್ಬೇಕಲ್ಲ. ಇವತ್ತಿನವರೆಗೆ 7,800 ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 38 ಕೋಟಿ ವೆಚ್ಚ ಆಗಿದೆ. 7,800 ಜನದಲ್ಲಿ 1,800 ಜನ ಮಹಿಳಾ ನೌಕರ ತಂದೆ ತಾಯಿಯರು 50,000ದಿಂದ 15 ಲಕ್ಷದವರೆಗೆ ಅವ್ರ ಕುಟುಂಬದ ತಂದೆ ತಾಯಿಗಳನ್ನ ಉಳಿಸುವಂತ, ಆರೋಗ್ಯ ಕಾಪಾಡುವಂತ ಕೆಲಸ ಮಾಡಿದಾರಲ್ಲ, ಇದು ಒಳ್ಳೆ ಯೋಜನೆ ಅಲ್ಲಂದ್ರೆ, ಇದು ಹೆಣ್ಮಕ್ಳಿಗೆ ಕೊಟ್ಟಂತ ಯೋಜನೆ ಅಲ್ಲಂದ್ರೆ. ಇರ್ಬೋದು ಸಮಸ್ಯೆಗಳ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ಸಮಸ್ಯೆ ಇನ್ನೂ 6 ತಿಂಗಳು ದಾಪದಲ್ಲಿ ಇಡ್ತಾ ಇದ್ದಾರೆ. ಇನ್ನೂ ಪ್ರಯತ್ನಗಳು ನಡೆದಿದೆ, ಸುಧಾರಣೆಗಳಾಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ. ಆಗುತ್ತೆ, ಸಮಯ ಬೇಕು. ಇಷ್ಟು ಜನಕ್ಕೆ ಆಗಿದೆಯಲ್ಲ. ಮೊನ್ನೆ ಒಬ್ಬರು ಹೆಣ್ಮಕ್ಳು ಬಂದರು, KPSC ಕೆಲಸ ಮಾಡ್ತಾ ಇದ್ದಾರೆ, ಡಿ ದರ್ಜೆ ನೌಕರರು. ಸರ್, ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಸರ್, ಸರ್ಜರಿ ಆಗಬೇಕು ಸರ್. ನಾನು ಎಲ್ಲ ಹಾಸ್ಪಿಟ್ಲು ಕೇಳ್ತೀನಿ, ಸಿಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂತ ಕೇಳಿ, ಬೈಪಾಸ್ ಸರ್ಜರಿ ಆಗಬೇಕು. ಎಷ್ಟು ಬಿಲ್ ಆಗುತ್ತೆ? 15 ಲಕ್ಷ. ಕಷ್ಟ, ಮಕ್ಕಳು ಓದಿಸ್ಲಿಕ್ಕೆ ಆಗ್ತಾ ಇಲ್ಲ, ಡಿ ದರ್ಜೆ ನೌಕರರು. ಇದೇ ಯೋಜನೆಯಲ್ಲಿ ಜಯದೇವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿ, ಆಕೆ 1 ವಾರ ಆದಮೇಲೆ ಟ್ರೀಟ್ಮೆಂಟ್ ಚೆನ್ನಾಗಾಗಿ ಅವ್ರ ತಂದೆ ತಾಯಿ ಬಂದು ಕಣ್ಣೀರು ಹಾಕ್ತಾರೆ ನಮ್ಮ ಎದುರುಗಡೆ. ಸ್ವಾಮಿ, ನಮ್ಮ ಕುಟುಂಬ ನಿಮ್ಮಿಂದ ಉಳಿತು, 15 ಲಕ್ಷ ದುಡ್ಡು ಉಳಿತು, ನಮ್ಮ ತಾಯಿ ಚೆನ್ನಾಗಿದ್ದಾರೆ ಅಂತ ಬಂದು ನಮಸ್ಕಾರ ಮಾಡಿ ಹೇಳ್ತಾರೆ. ನಾನು ಅಂದ್ಕೊಂಡೆ ಇದು ನಿಜವಾದ ಯೋಜನೆ ಅಂತೇಳಿ, ಹೆಣ್ಮಕ್ಳಿಗೆ ತಲುಪಿಸಿದಂಥ ಯೋಜನೆ. ವಾಟ್ಸಪ್ನಲ್ಲಿ ದಿನ ನೋಡ್ತೀರಾ, ಪ್ರತಿದಿನ ನೋಡ್ತೀರಾ. ಮೊನ್ನೆ ಯಾವುದೋ ಜಗಳೂರಿನಲ್ಲಿ, ನೀವೆಲ್ಲ ವಾಟ್ಸಪ್ನಲ್ಲಿ ನೋಡ್ತೀರಲ್ಲ, ಜಗಳೂರಿನಲ್ಲಿ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ಗೆ ಕೊಟ್ಟಿದ್ದಾರೆ 55 ಲಕ್ಷ. ಮಾಧ್ಯಮದವರು ಇಲ್ಲೇ ಇದೆ, ನಿಮ್ಮ ಜಿಲ್ಲೆದ ಇಶ್ಯೂ ಇದೆ. ಆಕೆಗೆ ನಮ್ಮ ಜಿಲ್ಲಾಧ್ಯಕ್ಷರು, ನೋಡಲ್ ಆಫೀಸರ್ ಫೋನ್ ಮಾಡಿ ಹೇಳ್ತೇವೆ, ಇನ್ನೂ ಅಡ್ಮಿಟ್ ಆಗಿರಲ್ಲ ಸರ್. ಮಾಧ್ಯಮದವರು ಅದು ಜನತಾವಾಣಿ ಅಂತ ಪೇಪರ್ ಅನಿಸುತ್ತೆ, ಗೊತ್ತಿಲ್ಲ. ನೀವು ಕೂಡ ರಿಪ್ಲೈ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ. ನಮ್ಮ ಜಿಲ್ಲಾಧ್ಯಕ್ಷರು ವೀರೇಶ್ ಫೋನ್ ಮಾಡ್ತಾರೆ, ವಿಕ್ಟೋರಿಯಾ ಹಾಸ್ಪಿಟಲ್ ಸೀಟ್ ರಿಸರ್ವ್ ಮಾಡಿಸ್ತೇವೆ, ಅಡ್ಮಿಷನ್ ರೆಡಿ ಮಾಡಿಸ್ತೇವೆ. MS ರಾಮಯ್ಯ ಹಾಸ್ಪಿಟಲ್ ಅಡ್ಮಿಷನ್ ಕ್ಲಿಯರ್ ಮಾಡಿಸ್ತೇವೆ. ನೋ, ನನಗೆ ಬನ್ನೇರುಘಟ್ಟ ಅಪೋಲೋ ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟ್ ಆಗಬೇಕು. ಅದು ಹಾಸ್ಪಿಟಲ್ ಎಂಪೈರ್ನಲ್ಲಿ ಆಗಿಲ್ಲ, ಅಲ್ಲಾಗಲ್ಲ. ಇವೆರಡು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಲ್ಲಿ ತಗೊಳ್ಳಿ, 30-40 ಲಕ್ಷ ರೂಪಾಯಿ ಹಣ ಯಾಕೆ ಖರ್ಚು ಮಾಡ್ತೀವಿ ಅವ್ರಿಗೆ? ಇಲ್ಲ, ನಮ್ಮ ಡಾಕ್ಟರ್ ಅವರೇ ಮೊದಲಿಂದ ಟ್ರೀಟ್ಮೆಂಟ್ ಕೊಟ್ಟರು, ನಾನು ಅಲ್ಲೇ ತಗೊಳ್ಬೇಕು. ಅವಕಾಶ ಇಲ್ಲ ಕಾನೂನಲ್ಲಿ. ಕೆಲವೇ ಹಾಸ್ಪಿಟಲ್ಸ್ಗಳಿದೆ, MS ರಾಮಯ್ಯ ಇದೆ, ಅಲ್ಲಿ 10 ಜನ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ನೀವು ತಗೊಳ್ಳಿದ್ರೆ ತಗೊಳ್ಳೋಕೆ ರೆಡಿ ಇಲ್ಲ. ಇವತ್ತು ಅವ್ರ ಕುಟುಂಬ 40-50 ಲಕ್ಷ ಹಣವನ್ನು ಭರಿಸುವಂಥ ವ್ಯವಸ್ಥೆ. ಹಾಗಾಗಿ ಎಲ್ಲ ವ್ಯವಸ್ಥೆಯಲ್ಲೂ ಅವಕಾಶ ಇದೆ, ಆದರೆ ತಿಳ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಯಾಕೆ? IAS ಆಫೀಸರ್ಸ್ ಹೋಗಿ ಅವ್ರ ಮಕ್ಕಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ, ಮತ್ತು ಅವರು ಬದುಕೋದಿಲ್ವಾ? ಎಲ್ಲರೂ ಬದುಕ್ತಾರೆ, ಅದು ಬಿಡಬೇಕು. ಅಲ್ಲಿ ನೋಡೋರು ಡಾಕ್ಟ್ರೆ, ಇಲ್ಲಿ ನೋಡೋರು ಡಾಕ್ಟ್ರೆ, ಎಲ್ಲದೂ ಕೂಡ ಒಂದೇ ಸಿಸ್ಟಮ್. ಆದರೆ ಆ ಕಾರಣಕ್ಕಾಗಿ ಒಂದಿಷ್ಟು ಮಾಧ್ಯಮದಲ್ಲಿ ಕೂಡ ಬಂತು. ಆದರೆ ಸಂಘದ ನಿರ್ದೇಶನವನ್ನು ನಮ್ಮ ಸುವರ್ಣ ಆರೋಗ್ಯ ಟ್ರಸ್ಟ್ ಆರೋಗ್ಯ ಇಲಾಖೆ ನಿರ್ದೇಶನ ಅವ್ರು ಫಾಲೋ ಮಾಡಿದೆ. ವೈಯಕ್ತಿಕವಾಗಿ ಅವ್ರು ಸೈಟ್ ಮಾಡಿಕೊಂಡೆ, ಅದು ಮಾಡಿಕೊಂಡೆ ಅಂದರೆ ಅದಕ್ಕೆ ನಾವು ಹೊಣೆಗಾರರಾಗೋದಿಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಹೇಳ್ತಾ, ಈ ಥರದ ಒಂದು ಮಹಿಳಾ ನೌಕರರ ತಂದೆ ತಾಯಿಯರಿಗೆ ಕೂಡ ಈ ಯೋಜನೆಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಪ್ರೈಮರಿ ಹೈಸ್ಕೂಲ್ ಟೀಚರ್ಸ್ ಎಷ್ಟು ಜನ ಇದ್ದಾರೆ ನಿಮ್ಮ ಈ ರಾಜ್ಯದಲ್ಲಿ? ಎಲ್ಲ ಸೇರಿ ಒಂದು 80,000-95,000 ಜನ ಮಹಿಳಾ ಟೀಚರ್ಸ್ಗಳಿದ್ದೀರ. ನಿಮಗೆ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ 10 CL ಮಾಡಿಬಿಡ್ತಾರೆ, ನಿಮಗೆ 15 CL ಇರೋದನ್ನು 10 ಮಾಡ್ತಾರೆ. ಮತ್ತೆ ಹೋರಾಟವನ್ನು ಮಾಡಿ ಅದೇ ವರ್ಷ ಮತ್ತೆ ಅದನ್ನು ಉಳಿಸುವಂಥ ಕೆಲಸ ಮಾಡಿ 1 ವರ್ಷಕ್ಕೆ 5 CL ಅನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದು ಯಾರು ಮಾಡಿದ್ರು? ಯಾರು ಮಾಡಿದ್ರಿ ಗೊತ್ತಿಲ್ವಾ? BO ಅವ್ರು ಇಲ್ಲೇ ಇದ್ದಾರ? BO ಅವ್ರು ಹೋದ್ರ? ಏನ್ರಿ ಕೊಡ್ತಾ ಇದ್ದಾರೆ? 15 10 ತಾನೆ? ಮತ್ತೆ ನಾನು ಹೇಳೋದು ಕೇಳಿಸ್ತಾ ಇದೆ ಹೆಂಗೆ? ಮತ್ತೆ ಯಾಕೆ ಮಾತಾಡ್ತಿಲ್ಲ? ಗೊತ್ತಾಗ್ತಿಲ್ಲ. ಷಡಾಕ್ಷರಿ ಅವರು ಸರ್ಕಾರ ಜೊತೆ ಏನಾದರೂ ಹೇಳಿ ಇರ್ಲಿ ಬಿಡ್ರೆ, ಹೆಂಗೋ ಕೆಲಸ ಮಾಡ್ತಾರೆ, ಬರೀ ರಜೆನೇ ಹಾಕ್ಕೊಂಡು ಹೋಗ್ತಾರೆ ಟೀಚರ್ ಹೆಣ್ಮಕ್ಳು 15 ಹೇಳ್ಬಿಟ್ಟಿದ್ರೆ, ಇವತ್ತು 5 CL ಹೋಗಿದ್ರೆ 1 ವರ್ಷಕ್ಕೆ 5 ಅಂದರೆ 20 ವರ್ಷ ಸರ್ವಿಸ್ ಇದ್ದರೆ 100 ಮ್ಯಾಂಡೇಟ್ಸು, ಒಂದು ದಿನದ ಸಂಬಳ 2,500-3 ಸಾವಿರ ಅಂತ ಹೇಳಿದ್ರೆ ಎಷ್ಟಾಯಿತು? 3.5-4 ಲಕ್ಷ. ಎಲ್ಲಿಗೋಗ್ತಿರ್ತದೆ? ಯೋಚನೆ ಮಾಡಬೇಕಲ್ಲ. ಆಗಲೇ 6,12 ಎಷ್ಟಾಯಿತು? 18 ಆಯಿತು. ಮನೆ 7 ಪೇ ಕೊಡಿಸಿದ್ವಿ, 17% IR ಕೊಡಿಸಿದ್ವಿ, 27 ಪಾಯಿಂಟ್ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿ
ಆಸ್ ಇಟ್ ಈಸ್ ರೆಕಮೆಂಡ್ ಮಾಡಿದ್ವಿ. ಒಬ್ಬೊಬ್ಬರಿಗೆ 25-30 ಸಾವಿರ ಪೆನ್ಷನ್, DCRG, ಕಮ್ಯುಟೇಷನ್ ಫಾರ್ ಲಾಂಗ್ ಟರ್ಮ್. ಎಷ್ಟು ಅನುಕೂಲಗಳಾಯಿತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಸರ್ಕಾರಿ ನೌಕರ ಸಂಘ ಮಹಿಳೆಯರ ವಿಚಾರಗಳಂದಾಗ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ವಿಚಾರಗಳನ್ನು ನಾವು ತೆಗೆದುಕೊಂಡು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಲಕ್ಷಾಂತರ ರೂಪಾಯಿ ನಮ್ಮ ಕುಟುಂಬಕ್ಕೆ ಫಾರ್ ದ ಲಾಂಗ್ ಟರ್ಮ್ ಅನುಕೂಲ ಆಯಿತು. ಮೊದಲು ಸಂಬಳ 6 ತಿಂಗಳು 3 ತಿಂಗಳಿಗೆ ಸಂಬಳ ಆಗ್ತಾ ಇತ್ತು. ಇವತ್ತು ಆ ಪರಿಸ್ಥಿತಿ ಇದೆಯಾ? 2019ರಿಂದ ತಿಂಗಳಾದ ಮೊದಲನೇ ತಾರೀಕಿಗೆ ಸಂಬಳ ಆಗಬೇಕು ಅನ್ನುವಂಥ ಕಾನೂನನ್ನು ಜಾರಿಗೆ ತಂದರು ನಿಮ್ಮ ಷಡಾಕ್ಷರಿಗಳು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ. ಇಲ್ಲಾಗ್ತಾ ಇತ್ತು ಸಂಬಳ, ನಮಗೆ ಕೇಳ್ತಾ ಇರಲಿಲ್ಲ. ಕಷ್ಟಗಳಿತ್ತು, ಸಮಸ್ಯೆಗಳಿತ್ತು, ದೂರು ಬರಿತಾ ಇದ್ರು, ಪನಿಷ್ಮೆಂಟ್ ಕೊಡ್ತಾ ಇದ್ರು. ಕಿಡ್ನಿ ಕ್ಯಾನ್ಸರ್ ಪೇಷಂಟ್ಗೆ 6 ತಿಂಗಳ ಕಾಲ ಸಂಬಳ ಸಹಿತ ರಜೆ ತರುವಂಥ ಯೋಜನೆಗಳು. ಈ ಥರದ KJD ಆನ್ಲೈನ್. ನೀವು ದಾವಣಗೆರೆಗೂ ಕೈ ಮುಗಿಬೇಕಾಗಿತ್ತು. ಸಾಲ ತಗೊಳ್ಳೋದು ಹೆಣ್ಮಕ್ಳೇ ಜಾಸ್ತಿ ಅಂತ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ನೀವೇ ಸಾಲ ತಗೊಳ್ಳೋದು ಜಾಸ್ತಿ. ಬ್ಯಾಲೆನ್ಸ್ ನೋಡ್ತಾ ಇರ್ತೀರ, ಕ್ರೆಡಿಟ್ ಆಯ್ತಾ ಡೆಬಿಟ್ ಆಯ್ತಾ ಅಂತ ಹೇಳಿ. ಲೋನ್ಸ್ ನಿಮ್ಮ ಮೊಬೈಲ್ನಲ್ಲಿ ನೋಡುವಂಥ ಟೆಕ್ನಾಲಜಿ ತಂದಿದ್ದೇವೆ. ಯಾಕೆ ಸ್ವಾಮಿ 40 ವರ್ಷ ಆಗಿರಲಿಲ್ಲ? ಯೋಚನೆ ಮಾಡಬೇಕಲ್ಲ. ಈ ಥರದ ರಚನಾತ್ಮಕವಾಗಿರುವಂಥ ಕೆಲಸ ಆಗಿದೆ. ಇನ್ನೊಂದು ಹೊಸ ಯೋಜನೆ ಜಾರಿಗೆ ತರಲಿಕ್ಕೆ ಹೊರಟಿದ್ದೇವೆ. ಬಹುಶಃ ಈಗಾಗಲೇ ಸರ್ಕಾರದ ಜೊತೆ ಚರ್ಚೆ ಆಗಿದೆ. ಏನಂತ ಹೇಳಿದ್ರೆ, ಇನ್ನು ಮುಂದೆ ಮಹಿಳಾ ನೌಕರಿರಲಿ, ಪುರುಷ ನೌಕರಿರಲಿ, ಮೊಬೈಲಲ್ಲಿ ಕೂತ್ಕೊಂಡು ನೀವು ಬ್ಯಾಂಕ್ ಲೋನ್ಸ್ಗಳನ್ನು ನೋಡ್ಬೋದು. ಮೊಬೈಲ್ ಆ್ಯಪ್ ಬರುತ್ತದಕ್ಕೆ ಸರ್ಕಾರದ ಮೂಲಕ. ಅದು ಸರ್ಕಾರದ ನಡುವೆ ಚರ್ಚೆ ನಡೀತಾ ಇದೆ. ಬಹುಶಃ ಒಂದು 2-3 ತಿಂಗಳಲ್ಲಿ ಜಾರಿಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ಮುಂದೆ ಲೋನ್ ತಗೊಳ್ಬೇಕಂದ್ರೆ ನೀವು ಬ್ಯಾಂಕಿಗೆ ಹೋಗಂಗಿಲ್ಲ, ಶ್ಯೂರಿಟಿ ಹಾಕಂಗಿಲ್ಲ, ಅವ್ರಿವ್ರು ಕೈಕಾಲು ಹಿಡಿಯೋಂಗಿಲ್ಲ, ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಬೇಕು, ಏಜೆಂಟ್ ನಥಿಂಗ್ ಏನಿಲ್ಲ. ಇನ್ನು ಮುಂದೆ ಒಂದು ಹೊಸ ಆ್ಯಪನ್ನು ಸರ್ಕಾರ ಡೆವಲಪ್ ಮಾಡ್ತಾ ಇದೆ. ಸರ್ಕಾರ ಜೊತೆ ಮಾತುಕತೆ ನಡೀತಾ ಇದೆ. ಆ್ಯಪ್ ಮೂಲಕ ನೀವು ನಿಮ್ಮ KJD ನಂಬರನ್ನು ಆದರೆ OTP ಬರುತ್ತೆ. OTP ಬಂದ ಮೇಲೆ ನೀವು ಲಾಗಿನ್ ಆದರೆ ಸಾಕು, ನಿಮ್ಮ ಬ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಸುಮಾರು 40 ಬ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಯಾವುದು ಸ್ಟೇಟ್ ಬ್ಯಾಂಕ್ ಇರ್ಬೋದು, ಇಂಡಿಯಾ ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಬರೋಡಾ ಇರ್ಬೋದು, ಪಂಜಾಬ್, ಎಲ್ಲ ಬ್ಯಾಂಕು ಬರುತ್ತೆ. ನೀವು ಲೋನಲ್ಲಿ ರಿಕ್ವೆಸ್ಟ್ ಮಾಡ್ತೀರಾ, ನನಗೊಂದು 20 ಲಕ್ಷ ಸಾಲ ಬೇಕು ಅಂತ. ಆ 20 ಲಕ್ಷ ಸಾಲ ಬೇಕು ಅಂತಿದಂಗೆ ಆ ಬ್ಯಾಂಕರ್ಸ್ಗಳೆಲ್ಲ ಕೂಡ ಡಿಸ್ಪ್ಲೇ ಬರ್ತದೆ. ಒಬ್ರು 10.25 ಕೋಟ್ ಮಾಡ್ತಾರೆ ಪರ್ಸೆಂಟೇಜ್, ಒಬ್ರು 10.25% ಕೋಟ್ ಮಾಡ್ತಾರೆ. ಹೌಸಿಂಗ್ ಲೋನ್, ವೆಹಿಕಲ್ ಲೋನ್, ಪರ್ಸನಲ್ ಲೋನ್ ಅವ್ರು 12 ಕೋಟ್ ಮಾಡ್ತಾರೆ. ಇವೆಲ್ಲ ಕೋಟ್ ಮಾಡಿದಾಗ ನೀವು ಯಾವುದು 12 ಇರೋದು ತಗೊಳ್ತೀರೋ, 10.25% ಇರೋದು ಲೋನ್ ತಗೊಳ್ತೀರಾ. 10.25 ಇದು ಚೆನ್ನಾಗಿ ಕೇಳಿಸುತ್ತೆ. ಇದು ಗೊತ್ತಾಗ ಆ 10.25 ಬಟನಿಗೆ ಪ್ರೆಸ್ ಮಾಡಿ ಆ ಬ್ಯಾಂಕಿಗೆ ಕ್ಲಿಕ್ ಮಾಡಿದ್ರೆ ಕೇವಲ 5 ನಿಮಿಷದಲ್ಲಿ 20 ಲಕ್ಷ ಸಾಲ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥ ಯೋಜನೆ. ಅದ್ರಲ್ಲಿ ಇನ್ನೊಂದು ತರ್ತಾ ಇದ್ದೇವೆ. 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಕೊಡಬೇಕು. ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮಕ್ಕಳು ಯಾವುದೋ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಬೇಕು, ನಾಳೆ 5 ಲಕ್ಷ ಬೇಕು. ನೀವು ಯಾರನ್ನೂ ಕೇಳೋಂಗಿಲ್ಲ. ಆ್ಯಪ್ ಮೂಲಕ ಹೋಗಿ ಅಪ್ಲೋಡ್ ಮಾಡಿ 5 ಲಕ್ಷ ಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ. ಆದರೆ 31 ದಿನದ ಒಳಗಾಗಿ ಅದನ್ನು ರೀಪೇಮೆಂಟ್ ಮಾಡಿದ್ರೆ ಶೂನ್ಯ ಬಡ್ಡಿ ದರದಲ್ಲಿ ಅದನ್ನು ರೆಗ್ಯುಲರೈಸ್ ಮಾಡುವಂಥ ಯೋಜನೆ ಕೂಡ ಇದರಲ್ಲಿ ನಾವು ತಗೊಂಡ್ಬಂದಿದ್ದೇವೆ. ಅದಕ್ಕೆ ಯಾರೋ ಮನೆ ಒಬ್ಬರು ಟೀಚರ್ ಹೆಣ್ಮಕ್ಳು ಕೇಳಿದ್ರು, ಸರ್ 30 ದಿನಕ್ಕೆ ನಾನು 5 ಲಕ್ಷ ಕಟ್ತೀನಿ, ಪ್ರತಿ ತಿಂಗಳು ಹಿಂಗೆ ತಗೊಂಡು ಹೋಗ್ತೀನಿ, ತಗೊಂಡ್ಬೋದಾ ಅಂತ ಹೇಳ್ಬೋದು. ಅದಕ್ಕೆ ವರ್ಷಕ್ಕೆ ಒಂದೇ ಸಲ ಮಾತ್ರ ಅವಕಾಶ ಅಂತ ನೋಡಿ ಎಷ್ಟು ಬುದ್ಧಿವಂತಿದ್ದಾರೆ. ಸೊ ಇದು ಕೂಡ ಇದೆ. ಸೊ ಹೀಗೆ ಒಂದು ಅದ್ಭುತವಾಗಿರುವಂಥ ಯೋಜನೆಯನ್ನು ತರಲಿಕ್ಕೆ ಹೊರಟಿದ್ದೇವೆ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಕೆಟ್ಟದಾಗತ್ತಾ? ಮನೆ ಚೀಫ್ ಸೆಕ್ರೆಟರೀಸ್ ನಮ್ಮ ಶಾಲಿನಿ ಮೇಡಮ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ. ಷಡಾಕ್ಷರಿ ಇದು ಒಳ್ಳೆಯ ಯೋಜನೆ, ಜಾರಿಗೆ ತರೋಣ ಅಂತೇಳಿ ಚೀಫ್ ಸೆಕ್ರೆಟರಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆ ಇನ್ನೊಂದು ಯೋಜನೆ ತರ್ತಾ ಇದ್ದೀವಿ. ಇಡೀ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಪೊಲೀಸ್ ಮಿಲಿಟರಿ ಕ್ಯಾಂಟೀನ್ ಮಾಡಿರಲ್ಲಿ ಸರ್ಕಾರಿ ನೌಕರ ಕ್ಯಾಂಟೀನ್ ಮಾಡಲಿಕ್ಕೆ MSIL ಡಿಪಾರ್ಟ್ಮೆಂಟ್ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ. ಫುಡ್ ಗ್ರೈನ್ಸ್, ಗ್ರಾಸರಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಆ್ಯಂಡ್ ಫಾರ್ಮಸಿ ಅಂದರೆ ಮೆಡಿಸನ್ಸ್ಗಳು, ಟ್ಯಾಬ್ಲೆಟ್ಸ್, ಅದ್ರ ಜೊತೆ ಹೆಣ್ಮಕ್ಳು ಬಳಸುವಂಥ ಗೃಹೋಪಯೋಗಿ ಸೌಂದರ್ಯೀಕರಣ ವಸ್ತುಗಳು, ಅದ್ರ ಜೊತೆ ಪುರುಷರು ಉಪಯೋಗಿಸುವಂಥ ಆಲ್ಕೋಹಾಲ್ ಕೂಡ ಸೇರಿದಂತೆ. ನೋಡಿ, ಯಾರಿಗೂ ಕಷ್ಟಪಡೋದು ಬೇಡ, ಮಾಧ್ಯಮದಲ್ಲಿ ಬರೀಲಿ, ಏನು ತೊಂದರೆ ಇಲ್ಲ. ನಿಮ್ಮನ್ನೂ ಸೇರಿಸ್ಕೊಂಡಿದ್ದೀವಿ ಸರ್. ಅದಕ್ಕೆ ಪತ್ರಕರ್ತರನ್ನು ವ್ಯಾಪ್ತಿಗೆ ತಗೊಳ್ಳೋಕೆ ಪ್ಲಾನ್ ಮಾಡಿದ್ದೇವೆ ಸರ್. ಗೌರ್ಮೆಂಟ್ ಅಫಿಷಿಯಲ್,
ರಿಟೈರ್ಡ್ ಅಫಿಷಿಯಲ್ಸ್, ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ಸ್, ಹಂಗೆ ಪತ್ರಕರ್ತರನ್ನು ಕೂಡ ಜಿಲ್ಲೆಗೆ ಸೇರಿಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದೇವೆ. 20 to 25% ಡಿಸ್ಕೌಂಟ್ ರೇಟಲ್ಲಿ ಇದನ್ನು ಕೊಡಬೇಕು ಅನ್ನುವಂಥ ವಿಚಾರಕ್ಕಾಗಲೇ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಒಂದು ವರ್ಷಕ್ಕೆ 2 ಲಕ್ಷ ಬಿಸ್ನೆಸ್ ಮಾಡಿದ್ರೆ 25% ಅಂತ ಹೇಳಿದ್ರೆ 50,000 ರೂಪಾಯಿ ಉಳಿತು ಅಂದರೆ ಒಂದು ವರ್ಷಕ್ಕೆ ಕೇಳಿಸ್ಕೊಡ್ರಿ, ಒಂದು ವರ್ಷಕ್ಕೆ 50,000 ಉಳಿತು, 2 ಲಕ್ಷ ಬಿಸ್ನೆಸ್ ಅಂದರೆ ಇನ್ನೇನ್ರಿ ಲಾಭ ಆಗಬೇಕು? ನಮ್ಮ ರಮೇಶ್ ಅವರು ಶಾಸಕರ ಬ್ರದರ್ ಅವರು ದಯಮಾಡಿ ವೇದಿಕೆ ಬರಬೇಕಾದ ವಿನಂತಿ ಮಾಡ್ಕೊಳ್ತಾರೆ. ಬನ್ನಿ ಸರ್, ಸ್ವಾಮಿ ಅವರು ಇದ್ದಂಗೆ ಪ್ಲೀಸ್ ಸರ್, ಬನ್ನಿ ಸರ್, ಪ್ಲೀಸ್. ಹಾಗಾಗಿ ಅದು ಕೂಡ ಒಂದು ಅದ್ಭುತವಾಗಿರುವಂಥ, ಒಂದು ವರ್ಷಕ್ಕೊಂದು 40-50,000 ರೂಪಾಯಿ ಉಳಿತು ಅಂದರೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ಅದು ಮಹಿಳಾ ದಿನಾಚರಣೆ ಶುಭ ಸಂದರ್ಭದಲ್ಲಿ ಈ ಸಾಲ ತಗೊಳ್ಳೋದು ಹೆಣ್ಮಕ್ಳು ಜಾಸ್ತಿ, ಮಾರ್ಕೆಟ್ ಮಾಡೋದು ಹೆಣ್ಮಕ್ಳು ಜಾಸ್ತಿ, ಹೌದಲ್ಲ? ಇದು ನಿಮ್ಗೆ ಲಾಭನೋ ನಷ್ಟನೋ? ಮತ್ತು ಚಪ್ಪಾಳಿ ಹೊಡಿಬೋದು. ಇವತ್ತು ಹೊನ್ನಾಳಿನಲ್ಲಿ ಹೇಳ್ತಾ ಇರೋದು ಇನ್ನೂ ಫೈನಲ್ ಆಗಿರಲಿಲ್ಲ, ಒಂದು ಸ್ಟೇಜಿಗೆ ಬಂದಿದೆ, ಏನೋ ಹೊನ್ನಾಳಿ ಹೊಡ್ತಾ ಅಂತಾರಲ್ಲ, ಈ ಹೊಡ್ತಾ ಇರೋದು ಕ್ಲಿಕ್ ಆಗ್ಬಿಟ್ಟು ಸರ್ಕಾರದಲ್ಲಿ. ಸೊ ಹಾಗಾಗಿ ಈ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಥರದ ಒಂದು ಒಳ್ಳೊಳ್ಳೆ ಯೋಚನೆ ಇದೆ. NPS ಕೂಡ ಹತ್ತಿರ ಬಂದಿದ್ದೇವೆ. ಸೊ ಮುಖ್ಯಮಂತ್ರಿಗಳು ಕೂಡ ರಿಪೋರ್ಟ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಬಂದಮೇಲೆ OPS ಮಾಡಿಸ್ತೇವೆ. ಮತ್ತು ಸೆಂಟ್ರಲ್ ಪೇ ಕಮಿಷನ್ 26-27ರಲ್ಲಿ ವಿಶ್ವಾಸ ಇಡಿ, ಮತ್ತೆ ನಮ್ಮ ಸಂಬಳ 25-30 ಸಾವಿರ ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ, ಬಿಡೋದಿಲ್ಲ. ಮತ್ತೆ ಷಡಾಕ್ಷರಿ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಎಂಥದ್ದು ಇಲ್ಲ. ಹಿಂದಿನ ಸರ್ಕಾರದಲ್ಲೇ ಒಂದು ದಿನ ಷಡಾಕ್ಷರಿ ಈ ಸರ್ಕಾರ ಎದುರಾಕೊಳ್ತಾ ಡಿಸ್ಮಿಸ್ ಮಾಡಿಬಿಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಅಷ್ಟೇ ಅಲ್ವ ಸರ್, ಬೇರೆ ಏನು ಮಾಡಲಿಕ್ಕಾಗಲ್ಲ, ನಾನು ಮಾಡೇಳ್ತಿರ್ತೇನೆ ಅಂತೇಳಿ ಸ್ಟ್ರೈಕ್ ಮಾಡಿದೆ. ನಿಮ್ಗೆ ಗೊತ್ತಿದೆ, ಅವತ್ತು ಮಾಡಿದ್ದಕ್ಕೆ ಪೇ ಕಮಿಷನ್ ಆಯಿತು, ಒಬ್ಬೊಬ್ಬರು ಸಂಬಳ 25,000 ಜಾಸ್ತಿ ಆಯಿತು, 10,000 ಕೋಟಿ ಇದ್ದಿದ್ದು 18,500 ಕೋಟಿ ಎಕ್ಸ್ಪೆಂಡಿಚರ್ ಆಯಿತು. ಪ್ರತಿ ವರ್ಷ 8,500 ಕೋಟಿ ಹೆಚ್ಚುವರಿಯಾಗಿ ನಮ್ಮ ನೌಕರ ಕುಟುಂಬಕ್ಕೆ ಸಿಕ್ತು. 3 ವರ್ಷ ಆಯಿತು, 8,25,000 ಕೋಟಿ ನಮ್ಮ ನೌಕರಿಗೆ ಹೋಯಿತು. 5 ಲಕ್ಷ ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು ಅಂತ ಲೆಕ್ಕ ಮಾಡ್ಕೊಂಡಿದ್ದೀನಿ. ನಾನೇನಾದರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ 27ವರೆಗೆ ಸಿಗ್ತಾ ಇರಲಿಲ್ಲ. ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿತ್ತು, ಮಾಡಲಿಕ್ಕೆ ಆಗ್ತಿರಲಿಲ್ಲ. ನೀವು ಮಾಡಲೇಬೇಕು, ಆಸ್ ಇಟ್ ಈಸ್. ಕಡಿಮೆ ಮಾಡಿದ್ರು ಸ್ಟ್ರೈಕ್ ಹೋಗ್ತೇವೆ. ಸೊ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಥಾವತ್ತಾಗಿರುವಂಥ 7 ಪೇ ಕಮಿಷನ್ ಕೊಡೋದ್ರ ಮೂಲಕ ನಮ್ಮ ನೌಕರ ಕುಟುಂಬಕ್ಕೆ ಆಸರೆ ಆಗಿದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಯಡಿಯೂರಪ್ಪನವ್ರ ಕಾಲದಲ್ಲೂ ಆಗಿದೆ, ಅದರಿಂದ ಬಂಗಾರಪ್ಪನವ್ರು ಇದ್ದಾಗ ಆಗಿದೆ, ಅದರಿಂದ ಪಟೇಲ್ರ ಕಾಲದಲ್ಲಿ ಆಗಿದೆ, ಸಿದ್ದರಾಮಯ್ಯನವ್ರು ಇದ್ದಾಗಲೂ ಕೂಡ 6 and 7 ಪೇ ಕಮಿಷನ್ ಆಗಿದೆ, ಸದಾನಂದ ಗೌಡರ ಕಾಲದಲ್ಲಿ 5th ಪೇ ಕಮಿಷನ್ ಆಗಿದೆ. ಸೊ ನೆಕ್ಸ್ಟು 8th ಸೆಂಟ್ರಲ್ ಪೇ ಕಮಿಷನ್ ಕೂಡ ಆಗಬೇಕು, ಬಿಡೋದಿಲ್ಲ. ಅದನ್ನು ಕೂಡ ನಾವು ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಮಹಿಳಾ ದಿನಾಚರಣೆ ನಡೀತಾ ಇದೆ. ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಸ್ವಾಭಿಮಾನದಿಂದ ಬದುಕಿ ಈ ಸಮಾಜಕ್ಕೆ ಸಹನೆ ಮತ್ತು ವಾತ್ಸಲ್ಯವನ್ನು ಕೊಟ್ಟಂಥವ್ರು ತಾವು. ಹಾಗಾಗಿ ತಾವು ರೋಲ್ ಮಾಡಲಾಗಬೇಕು, ಈ ತಾಲೂಕಿಗೆ ಒಂದು ಮಾಡಲಾಗಬೇಕು. ನೀವು ಮನಸ್ಸು ಮಾಡಿದ್ರೆ ಏನು ತೊಟ್ಲು ತುಂಬುವಂಥ ಕೈ ಈ ದೇಶವನ್ನೇ ಆಳ್ಕೊಳ್ಳುವಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ, ಈಗ ನಡೀತಾನೂ ಕೂಡ ಇದೆ. ಸೊ ಹಾಗಾಗಿ ಆ ಶಕ್ತಿ ನಿಮ್ಮಲ್ಲೂ ಕೂಡ ಇದೆ. ಆ ಶಕ್ತಿ ಬರಲಿ, ನೀವು ಕೂಡ ಮೇಲ್ಪಂಕ್ತಿಗೆ ಬರುವಂಥದ್ದಾಗಲಿ ಅನ್ನುವಂಥ ಶುಭಾಶಯದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಹೊನ್ನಾಳಿ ತಾಲೂಕು ಅಂತ ಹೇಳಿದ್ರೆ ಬಹುಶಃ ತುಂಬ ಸ್ಟ್ರಾಂಗ್ ಆಗಿರುವಂಥ ತಾಲೂಕು. ನಮ್ಮ ಶಾಂತನಗೌಡರು, ರೇಣುಕಾಚಾರ್ಯ ಅವರು ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ಕೊಟ್ಟಂಥವ್ರು. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಹೊನ್ನಾಳಿ ತಾಲೂಕೇ ಬರ್ತಿರುತ್ತೆ ಎಲ್ಲ ತಾಲೂಕಿಗಿಂತ. ಸೊ ನಿಮಗೂ ಕೂಡ ಗೊತ್ತು. ಹಾಗಾಗಿ ಸ್ಟ್ರಾಂಗ್ ಆಗಿರುವಂಥ ಒಂದು ತಾಲೂಕು. ಈ ತಾಲೂಕಿನಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ನಾನು ಧನ್ಯವಾದವನ್ನು ಇಬ್ಬರಿಗೂ ಕೂಡ ಹೇಳ್ತೇನೆ. ಎಷ್ಟೇ ಗೊಂದಲ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಇಬ್ಬರು ಮಾಜಿ ಶಾಸಕರು, ಸಚಿವರು, ಹಾಲಿ ಶಾಸಕರು ಸರ್ಕಾರಿ ನೌಕರರಿಗೆ ಮಾತ್ರ ಯಾವುದೇ ತೊಂದರೆಗಳನ್ನು ಕೊಟ್ಟಿಲ್ಲ ಅನ್ನೋದನ್ನು ಬಹಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಅವರೆಲ್ಲೂ ಕೂಡ ನಮ್ಮ ವಿಚಾರದಲ್ಲಿ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಖಂಡಿತ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಇನ್ನಷ್ಟು ಕೂಡ ಒಳ್ಳೆ ಕೆಲಸಗಳಾಗಲಿ, ನಾವು ನೀವೆಲ್ಲ ಕೂಡ ಒಳ್ಳೆ ಕೆಲಸಗಳನ್ನು ಮಾಡೋಣ ಅನ್ನುವಂಥ ಒಂದು ಶುಭಾಶಯದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಕೂಡ ಅಷ್ಟೇ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಧ್ವನಿಯಾಗಿ ನಿಂತ್ಕೊಳ್ಳಿ, ಬೆಂಬಲವನ್ನು ಕೊಡಿ, ಸಹಕಾರವನ್ನು ಕೊಡಿ. ಖಂಡಿತ ನೀವು ಕೊಟ್ಟಂಥ ಸಹಕಾರದಿಂದ ನನ್ನಂಥ ಒಬ್ಬ ಸಾಮಾನ್ಯ ನೌಕರ ಇವತ್ತು ಈ ಹಂತಕ್ಕೆ ಕೂಡ ಬರಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಸಹಕಾರವನ್ನು ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ. ಇದೇ ರೀತಿಯ ಸಹಕಾರವನ್ನು ನಿರಂತರವಾಗಿ ನಮಗೆ ನೀವು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ಹೊನ್ನಾಳಿ ತಾಲೂಕಿಗೆ ರಾಜ್ಯಾಧ್ಯಕ್ಷ ಯಾರೂ ಕೂಡ ಬರ್ತಿರ್ಲಿಲ್ಲ. ನಮ್ಮ ಧನಂಜಯ ಸರ್ ಅದನ್ನೇ ಹೇಳ್ತಾರೆ, ಏನು ಸರ್ 4-5 ಸಲ ಈ ಕಡೆ ಬಂದ್ರಿ. ನಾನು ಹೇಳಿದೆ ನ್ಯಾಮದಿಗೂ ಹೋಗಿದ್ದೀನಿ ಕಣ್ರಿ, ಜಗಳೂರಿಗೂ ಹೋಗಿದ್ದೀನಿ ಕಣ್ರಿ, ಚನ್ನಗಿರಿಗೂ ಹೋಗಿದ್ದೇನೆ, ಮೊಳಕಾಲ್ಮೂರಿಗೂ ಹೋಗಿದ್ದೇನೆ, ಹರಿಹರಕ್ಕೂ ಹೋಗಿದ್ದೇನೆ, ದಾವಣಗೆರೆಗಂತೂ ಒಂದು 10 ಸಲ ಹೋಗಿದ್ದೇನೆ, ಇಡೀ ರಾಜ್ಯಕ್ಕೆ 8 ಸಲ ಹೋಗಿದ್ದೀನಿ ಅಂತ ಹೇಳಿದ್ರೆ ಬಹುಶಃ ನನ್ನಷ್ಟು ಪ್ರವಾಸವನ್ನು ಪ್ರತಿ ಜಿಲ್ಲೆಗೆ ಕನಿಷ್ಠ 6 ಬಾರಿ ಹೋಗಿದ್ದೇನೆ. ಪ್ರತಿ ತಾಲೂಕಿಗೆ 1 ಬಾರಿ, ಇಡೀ ರಾಜ್ಯದಲ್ಲಿರುವಂಥ 224 ತಾಲೂಕಿಗೂ
ಹೋಗಿದ್ದೇನೆ ಅಂದರೆ ಯೋಚನೆ ಮಾಡಿ ಎಷ್ಟು ಟೈಮ್ ಸಿಗುತ್ತೆ ಅಂತೇಳಿ. ಆಗಲೇ ಯಾರೋ ಭಾಷಣ ಮಾಡ್ತಾ ಹೇಳಿದ್ರು 15-20 ದಿವಸ ಮನೆ ಮಠ ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸಂಘಟನೆ ಅಂದರೆ ನೀವು ನಮ್ಗೆ ಆಶೀರ್ವಾದ ಮಾಡಿದ್ದೀರಾ, ಇಲ್ಲಾಂದರೆ ನೀವು ನಮಗೆ ಬಿಡ್ತೀರಾ? ವಾಟ್ಸಪ್ನಲ್ಲಿ ಮುಗಿತು ನನ್ನ ಕತೆ ತಿಥಿ ಮಾಡಿಬಿಡ್ತೀರಾ. ಇವನೇನು ರೀ ಬೆಂಗಳೂರಲ್ಲಿ ಕೂತ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಮೋಜು ಮಸ್ತಿ ಮಾಡೋಕ್ಕೆ ಇವನ್ನ ಲಕ್ಷ್ಯ ಮಾಡ್ಬೇಕಂತಲೂ ಮಾತಾಡ್ತೀರಾ. ನೀವೇನು ಕಡಿಮೆ ಇಲ್ಲ, ನೀವು ನಂಬ್ತೀರಷ್ಟೇ ಅಲ್ಲ, ನೀವು ಯಾವುದಕ್ಕೂ ಕಡಿಮೆ ಇಲ್ಲ, ನನಗೆ ಗೊತ್ತು. ಹಾಗಾಗಿ ನೀವು ಶರಾಕ್ಷರಿ ಅನ್ನುವಂಥ ವ್ಯಕ್ತಿ ಆಯ್ಕೆ ಮಾಡಿಕೊಂಡು ನಾವು ಮೋಸ ಮಾಡ್ಕೊಂಡಲ್ಲಪ್ಪ ಅಂತೇಳಿ ಒಂದು ದಿನ ನೀವು ಅನ್ನೋದು ರೀತಿ ಕೆಲಸ ಮಾಡಬೇಕು ಅಂತೇಳಿ ನಾನು ತ್ಯಾಗ ಮಾಡಿ ಕೆಲಸ ಮಾಡುವಂಥ ಅನಿವಾರ್ಯತೆ ಬಂದ್ಬಿಟ್ಟಿದ್ದಾನೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ನಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ. ಹಂಗಾದ್ರೆ ಹೇಳ್ತಾರೆ ನನ್ನ ಸಮಸ್ಯೆ ಸರ್, ನಮ್ಮಮ್ಮ ಹುಷಾರಿಲ್ಲ, ನಮ್ಮ ಮಕ್ಳಿಗೆ ಸಮಸ್ಯೆ, ನಮ್ಮ ಮನೆಗೆ ಸಮಸ್ಯೆ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಪ್ಪ ಅಂತ ಹೇಳ್ತಾರೆ. ಸೊ ಅದು ನನಗೆ ಗೊತ್ತಿದೆ, ನಾನು ಪ್ರತಿದಿನ ನೋಡ್ತೇನೆ. ಹಾಗಾಗಿ ಅದು ನಾನು ಭಾಳ ಕಡೆ ಹೇಳ್ತೀನಿ, ನಮ್ಮ ಮನೆಯ ಜೊತೆ ಹೇಳ್ತೇನೆ, ನನ್ನ ಕುಟುಂಬ ಅಂದರೆ ನೀವಲ್ಲಮ್ಮ, ಇಲ್ಲಿ ಕೂತಿರುವಂಥ ಲಕ್ಷಾಂತರ ನೌಕರರೇ ನನ್ನ ಕುಟುಂಬ ಅಂತೇಳಿ ಭಾಳ ಅಭಿಮಾನದಿಂದ ಹೇಳ್ತೇನೆ. ಸೊ ಹಾಗಾಗಿ ನಿಮ್ಮಗಳ ವಿಚಾರ ಬಂದಾಗ ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಇಲ್ಲ. ಇಡೀ ರಾಜ್ಯವನ್ನು ಸುತ್ತುತ್ತಾ ಇದ್ದೀವಿ, ಪ್ರತಿ ತಾಲೂಕಿಗೆ ಹೋಗಿದ್ದಾರೆ, ಸಂಘಟನೆ ಕಟ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿಯ ಗೌರವಗಳು ನನಗೆ ಪ್ರತಿ ತಾಲೂಕಿನಲ್ಲಿ ಸಿಗುತ್ತೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ನಿಮ್ಮ ಜೊತೆ ಬರೋದು, ಮಾತನಾಡೋದು, ನಿಮ್ಮ ವಿಚಾರ ತಿಳ್ಕೊಳ್ಳೋದು, ಒಂದಿಷ್ಟು ಇಲ್ಲಿನ ವಾತಾವರಣಗಳನ್ನು ತಿಳ್ಕೊಂಡಾಗ ಸೊ ಖಂಡಿತ ಅದು ಸಂಘಟನೆಗೆ ಪೂರಕ ಆಗ್ತದೆ. ಹಾಗಾಗಿ ಸರ್ಕಾರಿ ನೌಕರರ ಸಂಘ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು, ಮತ್ತು ಸರ್ಕಾರ ಕೂಡ ನಮಗೆ ಗೌರವಗಳನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇವತ್ತು ಸಂಘದ ಬಗ್ಗೆ ಒಳ್ಳೆ ಗೌರವವನ್ನು ಇಟ್ಕೊಂಡಿದ್ದಾರೆ, ಒಳ್ಳೆ ದಾರಿಯಲ್ಲಿ ಹೋಗ್ತಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನೌಕರರನ್ನು ಕೂಡ ಜಾಗೃತಗೊಳಿಸ್ತಾ ಇದ್ದಾರೆ, ಮತ್ತು ಒಳ್ಳೆ ವಿಚಾರಗಳು ಇಟ್ಕೊಂಡು ಹೋಗೋದ್ರಿಂದ ಇವತ್ತು ಸರ್ಕಾರಗಳು ಕೂಡ ನಮ್ಮ ಪರವಾಗಿ ಪೂರಕವಾಗಿರುವಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿಯವರೆಗೆ ನಾವು ಸಂಘಟಿತರಾಗಿರ್ತೇವೆ ನಮ್ಮ ಹಕ್ಕು ಬಾಧ್ಯತೆಗಳು ಈಡೇರ್ತವೆ. ನಾವು ಸಂಘಟಿತರಾಗಿಲ್ಲ ಅಂತ ಹೇಳಿದ್ರೆ ಗುಂಪುಗಾರಿಕೆಗಳನ್ನು ಮಾಡಿದ್ರೆ ನಾವು ಈಡೇರ್ಲಿಕ್ಕೆ ಆಗೋದಿಲ್ಲ. ನೀವು ಅಷ್ಟೇ ಹೆಣ್ಮಕ್ಳು ಇಬ್ಬಿಬ್ಬರೇ ಇರ್ತೀರ, ಜಗಳ ಆಡಕ್ಕೆ ಹೋಗ್ಬಿಡಿ, ಅದನ್ನು ಗಾದೆ ಬೇರೆ ಇದೆಯಲ್ಲ, ಅದು ಆಗಬಾರ್ದು. ನೀವು ಸಂಘಟಿತರಾಗಬೇಕು. ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಸಂಘಟನೆ ವಿಚಾರಗಳು ಬಂದಾಗ, ವೃತ್ತಿಪರ ಬದುಕು ಬಂದಾಗ ನಾವೆಲ್ಲ ಕೂಡ ಒಟ್ಟಾಗಿರಬೇಕು ಅನ್ನುವಂಥ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಮಾತ್ರ ಯಶಸ್ಸು ಕೂಡ ಸಾಧ್ಯ ಆಗ್ತದೆ. ಆ ವಿಚಾರದಲ್ಲಿ ಖಂಡಿತ ನೀವೇನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ಆ ನಿರೀಕ್ಷೆಗೆ ಪೂರಕವಾಗಿರುವಂಥ ಕೆಲಸವನ್ನು ಮಾಡ್ತೇವೆ. ನಾನು ಕೂಡ ಏನು ತುಂಬ ದೂರ ಅಲ್ಲ, ಪಕ್ಕದ ಶಿವಮೊಗ್ಗ ಜಿಲ್ಲೆ. ಸೊ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ವೃತ್ತಿ, ನಮ್ಮ ಬದುಕು ಪ್ರಾರಂಭ ಆಗಿದ್ದು. ಸೊ ಹಾಗಾಗಿ ಬೆಂಗಳೂರಿಗೆ ಇದ್ದೀವಿ. ಸೊ ಯಾವಾಗ ಕೂಡ ಶಿವಮೊಗ್ಗದಲ್ಲಿ ಇರೋದು. ಹಾಗಾಗಿ ನಮ್ಮ ಪಕ್ಕದ ಜಿಲ್ಲೆಯ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಭಾಳಷ್ಟು ಜನ ಮಹಿಳಾ ನೌಕರರು ಸೇರಿ ಈ ಕಾರ್ಯಕ್ರಮದ ಗೌರವ ನಡೆಸಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಪ್ಲೇಸ್ಗಳನ್ನು, ಅವಾರ್ಡ್ಸ್ಗಳನ್ನು, ಸಾಧನೆಗಳನ್ನು ಮಾಡಿದ್ದೀರಾ. ಸೊ ಅವ್ರಿಗೆ ಕೂಡ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಅರುಣ್ ಅವರು ಟೀಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅರುಣ್ PDO ಅವರು ತುಂಬ ಸ್ಮಾರ್ಟ್ ಆಗಿದ್ದಾರೆ, ಯಾವಾಗಲೂ ನಗ್ತಾ ಇರ್ತಾರೆ ಅರುಣ್ ಯಾವಾಗಲೂ ಕೂಡ. ಸೊ ಹಾಗಾಗಿ ಅವ್ರು ಕೂಡ ಮುಂದೆ ಏನು ನವೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅವತ್ತಿನ ದಿವಸ ನಾನು ಕೂಡ ಬರ್ತೇನೆ. ಎಲ್ಲ ಕೂಡ ಕುಟುಂಬದವ್ರನ್ನ ಒಂದು ಕಡೆ ಸೇರಿಸಿ ಒಂದೊಳ್ಳೆ ಗಿಫ್ಟ್ ಕೊಡಿ ಅಂತ ಹೇಳಿದ್ದೀನಿ. ಎಲ್ರಿಗೂ ಒಳ್ಳೊಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನವೆಂಬರ್ಗೆ. ಸೊ ಹಾಗಾಗಿ ಅವ್ರ ನೇತೃತ್ವದಲ್ಲಿ ಒಂದೊಳ್ಳೆ ಕಾರ್ಯಕ್ರಮ ಆಗಿದೆ. ನೀನು ಕೊಡಲಿಲ್ಲ ಅಂತ ಯೋಚನೆ ಮಾಡಪ್ಪ, ನಮ್ಮ ಅಣ್ಣವ್ರಿದ್ದಾರೆ ಕೊಡಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ, ಇಲ್ಲ ಇದ್ದಾರೆ ಏನು ಗಿಫ್ಟ್ ಡಿಸೈಡ್ ಮಾಡು, ಕಾಂಪಿಟೇಷನ್ ಅದು ಕೂಡ ಆಗಲಿ. ಸೊ ಹಾಗಾಗಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮತ್ತೆ ಕೂಡ ತಾಲೂಕು ಸಮ್ಮೇಳನವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಹೊನ್ನಾಳಿ ತಾಲೂಕಿನಲ್ಲಿ ಸರ್ಕಾರಿ ನೌಕರ ಸಂಘಟನೆ ಸದೃಢವಾಗಿದೆ, ಅದರಲ್ಲೂ ಮಹಿಳಾ ನೌಕರ ಸಂಘಟನೆ ಕೂಡ ಸಮರ್ಥವಾಗಿದೆ ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಮಾತುಗಳನ್ನು ಕೇಳಿರುವಂಥ ಎಲ್ಲ ಮಾತೆಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.